ಕೇಸರಿ ವೇದಾಂತಾಚಾರ್ಯवर्यो मे ಸನ್ನಿಧತ್ತಾಂ ಸದಾ ಹೃದಯ. ಕೇಬಲ್ ಬಗ್ಗೆ ಪವರ್ ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿವಾಜ ಯದುಪಜ್ಞಮಶೇಷತ ಪೃಥಿವ್ಯಾಂ ಪ್ರಥಿತೋ ರಾಘವ ಪಾದುಕಾ ಪ್ರಭಾವಗ. ಗುರುಭ್ಯೋ ನಮಸ್ಮತ್ ಪರಮ ಗುರುಭ್ಯೋ ನಮಸ್ಮತ್ ಸರ್ವ ಗುರುಭ್ಯೋ ನಮಃ. ದೇಶಿಕರ ಪಾದುಕಾ ಸಹಸ್ರದಲ್ಲಿ ಶೇಷ ಪದ್ಧತಿ. ಶೇಷ ಪದ್ಧತಿ 23ನೇ ಅಧ್ಯಾಯ. ಇದರಲ್ಲಿ ಪಾದುಕೆಯನ್ನು ಆದಿಶೇಷನ ಅವತಾರ ಅಂತ ಸ್ವಾಮಿ ವರ್ಣನೆ ಮಾಡಿದ್ದಾರೆ. ಆದಿಶೇಷನೇ ಪಾದುಕಾ ರೂಪಕವಾಗಿ ಆಗಿದ್ದಾನೆ ಅಂತ ಶಾಸ್ತ್ರದಲ್ಲಿ ಹೇಳಿರೋದ್ರಿಂದ ಆ ಪ್ರಮಾಣವನ್ನು ತಗೊಂಡು ಪಾದುಕಾದೇವಿ ಬೇರೆ ಅಲ್ಲ, ಆದಿಶೇಷ ಬೇರೆ ಅಲ್ಲ ಅಂತ ಇದರಲ್ಲಿ ಹೇಗೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ ಈ ಪದ್ಧತಿಯಲ್ಲಿ. ಭಗವಂತ ಪಾದುಕಾ ರೂಪವಾಗಿ ಇದಾನಲ್ವ, ಪರಮಾತ್ಮನೇ ಪಾದುಕೆ, ಪರಮಾತ್ಮನೇ ಎಲ್ಲ. ಪ್ರಪಂಚದಲ್ಲಿ ಎಲ್ಲವೂ ಬ್ರಹ್ಮಮಯಂ ಅಂತಂದರೆ ಪರಮಾತ್ಮನೇ ಅವತಾರಗಳನ್ನು ಮಾಡ್ತಾನೆ. ಏಕರೂಪ ಬಹುರೂಪ, ಅನೇಕ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಅನೇಕ ರೂಪಗಳು ನಾವು ಏನೇನು ನೋಡ್ತೀವೋ ಎಲ್ಲವೂ ಬ್ರಹ್ಮರೂಪದ್ದೇ, ಅವನ ತೇಜಸ್ಸೇನೇ ಆ ರೂಪವಾಗಿ ಬಂದಿರುವಂಥದ್ದು. ಆದರೆ ಅದು ನಮಗೆ ಮನಸ್ಸಿಗೆ ಬರಬೇಕಾದ್ರೆ ಅಧ್ಯಯನ ಮಾಡಬೇಕು, ಕೇಳಬೇಕು, ಯಾವುದಾದ್ರೂ ಗುರುಗಳ ಆಚಾರ್ಯರ ಬಳಿನಲ್ಲಿ ಹೋಗಿ ಆ ವಿಷಯವನ್ನು ತಿಳ್ಕೊಳ್ಬೇಕು, ಕಾಲಕ್ಷೇಪ ಮಾಡಿ. ಇಲ್ಲಾಂದರೆ ಮನಸ್ಸಿಗೆ ಅದು ತಿಳಿಯೋದಿಲ್ಲ. ವಿಚಾರಣೆ ಮಾಡಬೇಕು. ಕೇಳಿದ್ದನ್ನೆಲ್ಲ ನಾವೇ ಸ್ಮರಣೆ ಮಾಡಿ ನಿಧಿಧ್ಯಾಸನ ಮಾಡಿದರೆ ಸರ್ವ ಬ್ರಹ್ಮಮಯ ಅನ್ನೋದು ಅರ್ಥ ಆಗುತ್ತೆ. ಆದರೆ ನಮಗೆ ಅನುಭವಕ್ಕೆ ಬರದೇ ಇರ್ಬೋದು. ನಾವು ಬಾಯಲ್ಲೇ ಹೇಳ್ತೀವಿ ಎಲ್ಲ ಕಡೆಯಲ್ಲೂ ಬ್ರಹ್ಮ ಇದ್ದಾನೆ, ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ. ಆದರೆ ಅದು ನಮ್ಮ ಮನಸ್ಸಿಗೆ ಸದಾ ಇರಬೇಕು ಅಂತಂದರೆ ಅದಕ್ಕೆ ಭಗವಂತನ ಅನುಗ್ರಹ, ಆಚಾರ್ಯರ ಕೃಪೆ ಬೇಕು. ಆ ಭಾವನೆ ನಮ್ಮಲ್ಲಿ ಸದಾ ಇರಬೇಕು ಅಂತಂದರೆ ಅದಕ್ಕೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡುವ ಶ್ರೀಯನ್ನು. ಅಂದರೆ ಹೃದಯದಲ್ಲೇ ಇರು, ಅದರಿಂದ ಹೃದಯದಲ್ಲಿ ಇದ್ದರೆ ಹೊರಗಡೆನೂ ನಿನ್ನನ್ನು ನೋಡ್ತೀನಿ ಅಂತ ಅರ್ಥ. ಆದರೆ ಹೊರಗಡೆ ನೋಡೋಕ್ಕೆ ಆರಂಭ ಮಾಡಿದರೆ ಒಳಗಡೆ ಕಾಣಿಸ್ಕೊಳ್ತಾನೆ. ಒಳಗಡೆ ಕಾಣಿಸ್ಕೊಳ್ಳೋಕ್ಕೆ ನೀವು ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ತಪಸ್ಸು ಮಾಡಬೇಕು, ಜಪ ಮಾಡಬೇಕು, ಎಲ್ಲ ಮಾಡಬೇಕು. ಆದರೆ ಹೊರಗಡೆಗೆ ಆ ಥರ ಇಲ್ವಲ್ಲ. ಎಲ್ಲರನ್ನೂ ದೇವೋಭವ ಅಂತ ನೋಡಿಬಿಟ್ರಾಯ್ತು ಸರ್ವಂ. ಅದು ಪ್ರಾಕ್ಟೀಸ್ ಮಾಡಿದ್ರೆ ಒಳಗಡೆ ಪರಮಾತ್ಮ ಹೇಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಇದರಲ್ಲಿ ಅವರು ಹೇಳ್ತಾರೆ, ನಮ್ಮಾಳ್ವಾರು ನಿತ್ಯ ಸೂರ್ಯಗಳ ಅವತಾರ, ಅದರಿಂದ ನಮ್ಮಾಳ್ವಾರೇ ಆದಿಶೇಷನೇ ಪರಮಾತ್ಮನ ಪಾದುಕೆ, ಅವನೇ ವಿಶ್ವಕ್ಸೇನ, ಅವನೇ ಪರಮಾತ್ಮ, ಎಲ್ಲವೂ ಅವನೇ. ಅದರಿಂದ ಯಾವುದನ್ನು ಯಾವುದಕ್ಕೆ ಅನ್ವಯಿಸಿ ಇದು ಭಗವಂತನ ಅವತಾರ ಅಂತ ಹೇಳಿದರೆ ಏನು ತಪ್ಪಾಗೋದೇ ಇಲ್ಲ. ಪರಮಾತ್ಮ ಎಲ್ಲ ಕ್ಷಣದಲ್ಲೂ ಅವತಾರ ಮಾಡ್ತಾ ಇದ್ದಾನೆ ಅಂತಾರೆ ದೊಡ್ಡವರು. ಅಂದರೆ ಅರ್ಥ ಏನು? ಒಬ್ಬೊಬ್ಬರಲ್ಲೂ ಒಂದೊಂದು ಥರ ತೋರಿಸ್ಕೊಳ್ತಾ ಇದ್ದಾನೆ. ಪ್ರಕೃತಿಯಲ್ಲೂ ಬೇಕಾದಷ್ಟು ಬೇರೆ ಬೇರೆ ಥರ ಕಾಣಿಸ್ಕೊಳ್ಳುತ್ತೆ, ಒಂದೇ ಥರ ಕಾಣಿಸೋದಿಲ್ಲ. ಎಲ್ಲವೂ ಭಗವಂತನೇ. ಅದನ್ನು ಇಲ್ಲಿ ಪರಮಾತ್ಮನ ಪಾದುಕೆಗೆ, ಆದಿಶೇಷನಿಗೆ ನಿರ್ವಹಣೆ ಮಾಡ್ತಾರೆ ಈ ಪದ್ಧತಿಯಲ್ಲಿ. ಸೃಷ್ಟಾಂ ಭೂಮಾಮನಂತೇನ ನಿತ್ಯಂ ಶೇಷ ಸಮಾಧಿನ ಅಹಂ ಸಂಭಾವಯಾಮಿ ತ್ವಾಂ ಆತ್ಮಾನಂ ಇವ ಪಾದುಕೆ. ಪ್ರಪತ್ತಿ ಯಾವಾಗಲೂ ಮೊದಲನೇದು ಮಂಗಳ ಶ್ಲೋಕ. ಅಮ್ಮ ಪಾದುಕಾದೇವಿಯೇ, ನೀನು ಅನಂತ, ಅನಂತೇನ ಆದಿಶೇಷನೇ. ಅನಂತ ಅಂದರೆ ಏನು? ಲಿಮಿಟ್ ಇಲ್ಲದೆ ಇರು, ಅಂತ್ಯ ಇಲ್ಲದೆ ಇರು, ಯಾವಾಗಲೂ ಶೇಷ ಸಮಾಧಿನ, ಯಾವಾಗಲೂ ನೀನು ಶೇಷ ಭಾವವನ್ನು ಮಾಡಿ. ಆದಿಶೇಷನೇ ಆದಿ
ಶೇಷತ್ವ ಪರಿಕಾಷ್ಠೆಗೆ ಅವನೇ ಮೊದಲನೇ, ಅವನೇ ತೋರಿಸಿಕೊಟ್ಟಿದ್ದು. ಪರಮಾತ್ಮನಿಗೆ ಅಹಂ ಸರ್ವಂ ಕರಿಷ್ಯಾಮಿ ಅಂತ. ಶೇಷ ಅಂದರೆ ಅದೇ ಅರ್ಥ. ಪರಮಾತ್ಮನಿಗೆ ಎಲ್ಲ ಕೈಕರ್ಯವನ್ನು ಮಾಡುವುದಕ್ಕೆ ಶೇಷ ಅಂತ. ಎಲ್ಲ ಕರ್ಮಗಳು ಅವನಿಗೋಸ್ಕರ ಅಂತ ಹೇಳುವಂಥದ್ದು ಶೇಷ. ಅವನ ಕರ್ಮಗಳನ್ನು ಮಾಡಿರುವಂಥ, ಅವನು ಅರ್ಪಣೆ ಮಾಡಿರುವಂಥನ್ನು ಸ್ವೀಕಾರ ಮಾಡುವವನು ಶೇಷಿ. ಅದರಿಂದ ಪರಮಾತ್ಮ ಒಬ್ಬನೇ ಶೇಷಿ. ಮಿಕ್ಕ ಎಲ್ಲರೂ ಕೂಡ ಜೀವಾತ್ಮ ಎಲ್ಲರೂ ಕೋಟಿ ಕೋಟಿ ಅವರೆಲ್ಲರೂ ಕೂಡ ಶೇಷರು, ಶೇಷಭೂತರು. ಅದರಿಂದ ಭೂಮೌ, ಭೂಮಿಯಲ್ಲಿ ಸೃಷ್ಟಿಸಲ್ಪಟ್ಟ ಹೇ ಅನಂತ, ಅನಂತ ಅಂತ ಹೇಳಿಬಿಟ್ಟು ತ್ವಾಂ ನಿನ್ನನ್ನು ಭಗವಂತನಿಂದ ಶೇಷ ಸಮಾಧಿನ ಸೃಷ್ಟಿಸಲ್ಪಟ್ಟವು. ಸೇವಕನೆಂಬ ಭಾವನೆಯಿಂದ, ಆ ಭಾವನೆಯನ್ನು ಪರಮಾತ್ಮನೇ ಸೃಷ್ಟಿ ಮಾಡಬೇಕಲ್ಲ, ಅವನೇ ಕೊಡಬೇಕು. ಸೃಷ್ಟಿ ಮಾಡ್ತಾನೆ ಎಲ್ಲ ಜೀವರುಗಳನ್ನು. ನೀವೆಲ್ಲ ನನಗೋಸ್ಕರ ಎಲ್ಲ ಕರ್ಮವನ್ನು ಮಾಡಿ ಅಂತ. ನೀವು ಹೇಳದೇ ಇದ್ದರೂ, ನೀವು ಅಂದ್ಕೊಳ್ದೇ ಇದ್ದರೂ ನಿಮ್ಮ ಕರ್ಮವೆಲ್ಲ ಅವನಿಗೋಸ್ಕರನೇ, ಪ್ರಪಂಚವೇ ಅವನಿಗೋಸ್ಕರ ಶೇಷ. ಅದರಿಂದ ಕರ್ಮಣ್ಯೇವಾಧಿಕಾರಸ್ಥ, ಫಲ ಏನು ನಮಗಿಲ್ವೇ ಇಲ್ಲ, ಎಲ್ಲ ಅವನಿಗೆ. ಅದು ಸ್ವತಃಸಿದ್ಧವಾದಂಥದ್ದು. ಆದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿನಗೆ ನಿನ್ನ ಸ್ವರೂಪ ಗೊತ್ತಾಯಿತು ಅಂತ ಅರ್ಥ, ಜೀವಾತ್ಮ ಸ್ವರೂಪ ಗೊತ್ತಾಯಿತು ಅಂತ ಅರ್ಥ. ಅಷ್ಟೇ, ಬೇರೆ ಕಷ್ಟನೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಇದರಲ್ಲಿ ಭಾವನೆಯಿಂದ, ಭಾವನೆ ಅಂದ್ರೇನು? ಭಾವಿಸಿಕೊಳ್ಳೋದು, ಕಲ್ಪನೆ ಮಾಡಿಕೊಳ್ಳೋದು, ಸಂಕಲ್ಪ ಮಾಡೋದು, ಮನಸ್ಸಿನಲ್ಲಿ ಅಂದ್ಕೊಳ್ಳೋದು, ಅದನ್ನು ನೆನೆಸಿಕೊಳ್ಳೋದು, ಎಲ್ಲವೂ ಭಾವನೆ. ನಾವು ಯಾವ ರೀತಿ ಭಾವನೆ ಮಾಡ್ಕೊಳ್ತೀವೋ ಆ ರೀತಿಯಾದ ವರ್ತನೆ ನಮ್ಮಲ್ಲಿ ಉಂಟಾಗುತ್ತೆ. ನಾವು ಪರಮಾತ್ಮನಿಗೆ ಎಲ್ಲ ಕರ್ಮವನ್ನು ಮಾಡ್ತಾ ಇದ್ದೀವಿ ಅಂತ ನಿಮಗೆ ಭಾವನೆ ಬಂದರೆ ಅದು ಸೀದಾ ಪರಮಾತ್ಮನಿಗೆ ಹೋಗಿ ತಲುಪುತ್ತೆ. ಭಾವನೆ ಇಲ್ಲ ಅಂತಂದರೆ ಕರ್ಮವಾಗುತ್ತೆ, ಯೋಗವಾಗಲ್ಲ. ಕರ್ಮ ಯೋಗ ಅನ್ನಿಸ್ಕೊಳ್ಬೇಕು ಅಂತಂದರೆ ನಿಮಗೆ ಭಾವನೆ ಬರಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಅದನ್ನು ಯಾರ ಹತ್ರ ನೋಡಿ ಕಲ್ತ್ಕೊಳ್ಬೇಕು? ಆದಿಶೇಷ, ಆದಿ ಮೊದಲನೇ ಅವನೇ ಮಾಡಿ ತೋರಿಸಿದ್ದಾನೆ. ಎಲ್ಲವೂ ನಾ ಮಾಡೋದೆಲ್ಲ ಪರಮಾತ್ಮನಿಗೆ. ನಿವಾಸ ಶಯ್ಯ ಆಸನ ಪಾದುಕಾಂಶಕ ಉಪದಾನ ವರ್ಷಾತ್ ಉಪವಾರಣಾದಿಭಿ ಶರೀರ ಭೇದೈ ತಮಸೆ. ಇಲ್ಲಿ ಭೇದ ತವ ಶೇಷತ ಅಂಗತೈ. ನಾನು ಭೇದವಾಗಿದ್ರೂ ನಿನ್ನ ಶೇಷ, ನಾನು ಶೇಷ ಅಂದರೆ ಉಳಿದಿರೋದು, ನಿನ್ನಲ್ಲಿ ಉಳಿದಿರುವಂಥದ್ದು. ನಿನಗೆ ಉಳಿದಿರುವುದಂದರೆ ನಿನ್ನದೇ ಆದಂಥ ಒಂದು ಇದನ್ನು ನಿನಗೋಸ್ಕರವೇ ಸಮರ್ಪಣೆ ಮಾಡಬೇಕಿವೆ. ನಾನು ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ. ಅಂದರೆ ಬೇರೆ ಯಾರಿಗೂ ನಾನು ಶೇಷಭೂತನಲ್ಲ, ನಿನಗೊಬ್ಬನಿಗೆ ಶೇಷಭೂತ. ಉನಕ್ಕೆ ನಾ ಮಾಡ್ಚೇವು ಅಂತ ಶೇಷ ನಮಗೆ ತೋರಿಸಿಕೊಡ್ತಾನೆ. ಅದನ್ನು ಆಳ್ವಾರ್ಗಳು ಅದೇ ಹೇಳಿಬಿಟ್ರು. ನಿಂದ್ರಾಲ್ ಮುಡಿಯಾಮ್ ವಿರುದ್ಧಾಳ್ ಸಿಂಹಾಸನಮಾಮ್ ನಿಂದಾಲ್ ಮಡಿ. ಆ ರೀತಿ ಪಾದುಕಾದೇವಿ ಈಗ ಎಲ್ಲ ಕೈಂಕರ್ಯವನ್ನು ಮಾಡ್ತಾ ಇದ್ದಾಳೆ ಶ್ರೀರಂಗನಾಥನಿಗೆ. ಆದಿಶೇಷ ಪಾದುಕಾ ರೂಪದಲ್ಲೂ ಮಾಡ್ತಾನೆ, ಬೇರೆ ಬೇರೆ ರೂಪದಲ್ಲೂ ಕೈಂಕರ್ಯ ಮಾಡ್ತಾನೆ. ಅದರಿಂದ ನಾನು ತಿಳಿತೀನಿ ಅಂತಾರೆ. ಏನು? ತ್ವಾಂ ಆತ್ಮಾನಂ ಇವ ಪಾದುಕೆ. ಅದರಿಂದ ನಾನು ಅಹಂ ಆತ್ಮಾನಂ ಇವ, ತನ್ನಂತೆಯೇ ಅಂದರೆ ಜೀವಾತ್ಮನಂತೆಯೇ ಸಂಭಾವಯಾಮಿ. ಸಂಭಾವಯಾಮಿ ಅಂದ್ರೇನು? ತಿಳಿತೀನಿ, ಭಾವನೆಯನ್ನು ಮಾಡ್ಕೊಳ್ತೇನೆ. ಸಮ್ಯಕ್ ಭಾವಯಾಮಿ. ಭಾವನೆ ಅಂದರೆ ತಿಳ್ಕೊಳ್ಳೋದು ಅಂತ ಅರ್ಥ. ಜ್ಞಾನ ಯಾವಾಗ ನಿಮಗೆ ಜ್ಞಾನ ಬರುತ್ತೋ ಆಗ ಭಾವನೆ ಬರುತ್ತೆ, ಇಲ್ಲದ್ರೆ ಬರೋದಿಲ್ಲ. ಈಗ ನಾವೆಲ್ಲ ಎಂಪ್ಲಾಯ್ಮೆಂಟ್ ಅಂದರೆ ನಮ್ಮನ್ನು ಒಂದು ಕೆಲಸ ಕೊಟ್ಟಾಗ ಆ ಆರ್ಡರ್ ಬರೋವರೆಗೂ ನಾವೇನು ಅನ್ಕೋತೀವಿ? ನಾನೇ ಅನ್ಕೋತೀವಿ. ಆಮೇಲೆ ಅವನಿಗೆ ಕೆಲಸ ಮಾಡೋನು ಎಲ್ಲಿ ಕೆಲಸ ಮಾಡ್ತೀಯ ಅಂತಲೇ ಕೇಳೋದು. ಆದರೆ ನಾವೇನು ಹೇಳಬೇಕು? ಭಗವಂತನಿಗೆ ಕೆಲಸ ಮಾಡ್ತಾಯಿದ್ದೀನಿ. ಯಾರಾದರೂ ಹೇಳ್ತಾರಾ? ಇಲ್ಲ. ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ಅವ್ರಿಗೆ ಮಾಡ್ತೀನಿ, ಇವ್ರಿಗೆ ಮಾಡ್ತೀನಿ ಅಂತಾರೆ. ಆದರೆ ಎಲ್ಲವೂ ಪರಮಾತ್ಮನಿಗೆ. ಕರ್ಮಣ್ಯೇವಾಧಿಕಾರಸ್ಥೆ. ಅಧಿಕಾರ ಕೊಟ್ಟೇ ಇಲ್ಲ ಪರಮಾತ್ಮ ಏನಕ್ಕೂ. ನೀನು ಶೇಷಿ ಆಗೋದಕ್ಕೆ ಕೊಟ್ಟೇ ಇಲ್ಲ ಅಧಿಕಾರ. ನೀನು ಶೇಷತ್ವ ಪರಿಕಾಷ್ಠೇನೇ ನಿನ್ನ ಸ್ವರೂಪ. ಅದರಿಂದ ಅವ್ರು ಹೇಳ್ತಾರೆ ಇದರಲ್ಲಿ ಸೇವಕ ಎನ್ನುವಂಥ ಭಾವನೆಯಿಂದ ಅಹಂ ನಾನು ಆತ್ಮಾನವಿಗ, ತನ್ನಂತೆಯೇ ಜೀವಾತ್ಮನಂತೆಯೇ ಸಂಭಾವ್ಯಾಮಿ ತಿಳಿತೀನಿ. ಅಂದರೆ ನಾನು ಪಾದುಕಾರೂಪವಾಗಿ ಆದಿಶೇಷನೇ ಆಗಿದ್ದಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆ ಭಗವಂತನೇ ಪಾದುಕಾರೂಪವಾಗಿ ಇರ್ತಾನೆ ಅನ್ನೋದು
ಅಂತಂದು ನಾನು ಭಾವಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ನನ್ನ ಭಾವನೆ ಏನು? ದೇಶಿಕರ ಭಾವನೆ, ನನ್ನದಲ್ಲ. ಅಡಿಯಂದೇನೂ ಇಲ್ಲ, ಅಡಿಯಂದೇನೂ ಇಲ್ಲ, ನಥಿಂಗ್, ಝೀರೋ ಭಾವನೆ. ಅವರ ಈ ಒಂದು ತಾತ್ಪರ್ಯಗಳು ಎಲ್ಲವೂ ಯಾರ್ದು? ದೇಶಿಕರ, ಸ್ವಾಮಿ ದೇಶಿಕರ ಭಾವನೆ. ಅವರಿಗೆ ಪರಮಾತ್ಮ ಕೊಟ್ಟಿರುವಂಥ ಶಕ್ತಿ, ಅವರಲ್ಲೇ ಕೂತ್ಕೊಂಡು ತನ್ನನ್ನೇ ಹಾಡಿಸಿಕೊಂಡು ಪಾದುಕೆಯನ್ನು ಆಡಿಸಿ ಎಲ್ಲೆಲ್ಲಿ ಅರ್ಚಾರೂಪದಲ್ಲಿ ಭಗವಂತ ಇದ್ದಾನೋ ಅವರನ್ನೆಲ್ಲ ಸ್ತೋತ್ರ ಮಾಡುವಂತೆ ಮಾಡಿ ದೇಶಿಕರನ್ನು ಶೇಷನಾಗಿ ಉಪಯೋಗ ಮಾಡಿಕೊಂಡು ತೋರಿಸಿದ್ದಾರೆ. ಅವರನ್ನು ನೋಡಿದಾಗ ಗೊತ್ತಾಗತ್ತಲ್ವ, ಎಲ್ಲವನ್ನು ಸಮರ್ಪಣೆ ಮಾಡಿದಾರಲ್ಲ ಪರಮಾತ್ಮನಿಗೇ ಅಂತಾನೆ. ಉನಕ್ಕೆ ನಾಮಾಲ್ಚೆಗೊಂಡು ನಿನ್ನಗೇ ನಾನು ಕೀರ್ತನೆಯನ್ನು ಮಾಡ್ತೀನಿ ಅಂತ. ಅದಕ್ಕೆ ಅವರ ಚರಿತ್ರೆಯಲ್ಲಿ ನೋಡ್ತೀವಿ, ವಿದ್ಯಾರಣ್ಯರು ಅವರ ಸಹಪಾಠಿಗಳು ಇವರನ್ನು ಕರೆದರೂ ಕೂಡ ರಾಜ ಮರ್ಯಾದೆಗೋಸ್ಕರ, ರಾಜನನ್ನು ಹೊಗಳಕ್ಕೋಸ್ಕರ ಇದಕ್ಕೆ ಹೋಗಲೇ ಇಲ್ಲ. ವಿಜಯನಗರ ರಾಜ್ಯದಲ್ಲಿ ಅವರಿಗೆ ಪದವಿ ಕೊಡಿಸ್ತೀನಿ ಅಂತಂದರು, ಬೇಡ ಅಂದ್ಬಿಟ್ಟು. ನಾನು ಮನುಷ್ಯನನ್ನು ಹಾಡೋದಿಲ್ಲ. ಸರಿ, ಮನುಷ್ಯನ ಹಾಡ್ಬೋದಲ್ಲ, ಪರಮಾತ್ಮನೇ ಅಂಶತೆ ಅಲ್ವಾ? ನಾಯಿನೂ ಆಡ್ಬೋದಲ್ಲ, ಎಲ್ಲರೂ ಪರಮಾತ್ಮ ಅಂಶ. ಕೆಟ್ಟವರನ್ನು ಹಾಗಾದರೆ ಸ್ತೋತ್ರ ಮಾಡ್ಬೋದು. ಆ ಕೆಟ್ಟವರಿಂದ ರಾಜ ಒಳ್ಳೆಯವನು ಅಂತ ಹೇಗೆ ತಿಳ್ಕೊಳ್ಳೋಕ್ಕಾಗುತ್ತೆ? ಅದರಿಂದ ಕೆಟ್ಟವ್ರನ್ನ ಹಾಡಿದಂತಾಗುತ್ತಲ್ಲ. ಅದಕ್ಕೆ ಮನುಷ್ಯರನ್ನು ಹಾಡಲ್ಲ, ಮನುಷ್ಯ ರೂಪದಲ್ಲಿರುವಂಥ ನನ್ನ ಗುರುಗಳನ್ನು ಹಾಡ್ತೀನಿ, ನನ್ನ ಆಚಾರ್ಯರನ್ನು ಹಾಡ್ತೀನಿ. ಆದರೆ ಸಾಮಾನ್ಯವರನ್ನು ಹಾಡೋದಕ್ಕೆ ನನಗೆ ಬೇಡ ಅಂದ್ಬಿಟ್ರು ಸ್ವಾಮಿ ದೇಶಿಕರು. ಅದು ಅವರ ಭಾವನೆ, ಅವರ ಭಾವನೆಯಲ್ಲಿ ಇತ್ತು. ನಮ್ಮ ಭಾವನೆಯಲ್ಲಿ ಎಲ್ಲನೂ ದೇವರ ಇದು ಅಂತಾನೆ ತಿಳ್ಕೋಬೇಕು. ಆದರೆ ತಿಳ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಬಿಟ್ಬಿಡ್ಬೇಕಾಗತ್ತಲ್ವ. ಕೆಟ್ಟವರನ್ನೆಲ್ಲ ನಾವು ಹೋಗಿ ಕೀರ್ತನೆ ಮಾಡ್ತೀನಿ, ಸಂಗೀತ ಹಾಡ್ತೀನಿ ಅಂದರೆ ಆಗುತ್ತಾ? ಅದಕ್ಕೆ ಹೇಳ್ಬಿಟ್ಟು ಮನುಷ್ಯರನ್ನು ಮಾನಿಡಂ ಪಾಡವಲ್ಲೇನಲ್ಲೇನಂತಾರೆ ನಾವಿನ ಮಾಡು. ಮಾನಿಡಂ ಅಂದರೆ ಮನುಷ್ಯ, ಪಾಡಕ್ಕೆ ನನ್ನನ್ನು ಕಳಿಸಿ ಕವಿಯೇನಲ್ಲೇ. ಮಾನಿಡಂ ಪಾಡವಂದ ಕವಿಯೇನಲ್ಲೇ. ಮನುಷ್ಯರನ್ನು ಹಾಡಕ್ಕೆ ಬಂದಂಥ ಕವಿ ನಾನಲ್ಲ. ಅದರಿಂದ ನಾನು ಒಂದು ಮಾತು ನನ್ನ ಬಾಯಲ್ಲಿ ಬಂದ್ರೂ ಅದು ಭಗವದ್ ವಿಷಯ, ಭಗವಂತನ ವಿಷಯ, ಭಾಗವತರ ವಿಷಯ. ಅವರೆಲ್ಲ ಭಾಗವತರ ಮೂಲಕವಾಗಿ ಪರಮಾತ್ಮ ಪವಾಡಗಳನ್ನು ಮಾಡ್ತಾನೋ ಎಂದು ತೋರಿಸಿಕೊಡ್ತಾನೆ. ಅದರಿಂದ ಅವರನ್ನು ಹಾಕ್ಬೋದು. ಅವರೇ ಆಚಾರ್ಯರೇ ತಿರುತ್ತಿ ಪಡಿಕೊಳ್ಳುವಾನಂತ ಕೆಟ್ಟವನನ್ನು ಕೆಟ್ಟ ಮಾರ್ಗದಿಂದ ಕರ್ಕೊಂಡು ಬಂದು ಒಳ್ಳೆಯವನಾಗಿ ಮಾಡಿ ತಿರುಗಿಸಿ ಪಡಿಕೊಳ್ಳುವ ಶೇಷ. ಪಡಿಕೊಳ್ಳುವಾನಂದ್ರೇನು? ಕೈಂಕರ್ಯವನ್ನು ಸ್ವೀಕಾರ ಮಾಡುವಂಥವನು, ನನಗೇ ಮಾಡುವಂತ ಅವರು ಮಾಡಿಸಿಕೊಳ್ತಾನೆ. ಅದರಿಂದ ಶೇಷ ಪದ್ಧತಿ ತುಂಬ ಮುಖ್ಯವಾದದ್ದು. ಆದಿಶೇಷ ಅವನಿಗೂ ಇದಕ್ಕೂ ಸಮಾನವಾದ. ಪದ್ಮಾಭೋಗಾತ್ ಪಾದುಕೆ ರಂಗವರ್ತುವು ಪಾದಸ್ಪರ್ಶಾತ್ ಭೋಗಮನ್ಯಂ ಪ್ರಪಿತ್ಸೋಭೋ ಶೇಷಸ್ಯೈಕಾಂ ಭೂಮಿಕಾಂ ಪ್ರವೀತ್ವಾ ಆಚಾರ್ಯಾಣಾಂ ಅಗ್ರಣೀರ್ಯಾಮುನೇಯಗ. ಅಮ್ಮ ಪಾದಕೆ ಮಹಾಲಕ್ಷ್ಮಿ ಯಾವಾಗಲೂ ಪರಮಾತ್ಮನ ಪಾದ ಸೇವೆ ಮಾಡ್ತಾ ಇರ್ತಾಳೆ. ಕೀರ್ತನೆ ಇದೆಯಲ್ಲ, ಪಾದ ಸೇವೆ ಮಾಡ್ತಾನೇ ಇರ್ತಾಳೆ ಮಹಾಲಕ್ಷ್ಮಿ. ಅವಳು ಪಾದವನ್ನು ಅನುಭವಿಸ್ತಾನೇ ಇರ್ತಾಳೆ. ಆ ಪಾದ ಆದಿಶೇಷ ತಾನು ಹಾಸಿಗೆಯಾಗಿ ದೇವರಿಗೆ ಕೈಂಕರ್ಯ ಮಾಡ್ತಾನೆ. ಸೇವೆ ಮಾಡಿದರೂ ಪೂರ್ಣವಾಗಿ ಸೇವೆ ಮಾಡೋಕ್ಕಾಯ್ತಾ ಆದಿಶೇಷನಿಗೆ? ಆಗಲಿ. ಯಾಕಂದರೆ ಮಹಾಲಕ್ಷ್ಮಿ ತಗೊಬಿಡ್ತಾಳಲ್ಲ, ಮಹಾಲಕ್ಷ್ಮಿ ತಗೊಬಿಡ್ತಾಳೆ. ಆಗ ಅಲ್ಲಿ ಮಹಾಲಕ್ಷ್ಮಿ ಆ ಸೇವೆಯನ್ನು ಅವಳು ಮಾಡಿಬಿಡ್ತಾಳೆ. ಅವಳಿಗೆ ಅತಿಶಯ ಆನಂದ. ಪದ್ಮಾಭೋಗ ಪಾದುಕೆ ರಂಗವರ್ತುವು. ಪಾದುಕೆ ಆಚಾರ್ಯಾಣ ಅಗ್ರಣೀ. ಆಚಾರ್ಯರಲ್ಲಿ ಅಗ್ರಗಣ್ಯರಾದಂಥವರು ಯಾಮುನರು. ಆ ಯಾಮುನರಿಗಿಂತ ಮುಂಚೆ ನಾಥಮುನಿ. ನಮ್ಮ ಆಚಾರ್ಯರ ಸಂಪ್ರದಾಯದಲ್ಲಿ 3 ಆಚಾರ್ಯ: ನಾಥಮುನಿಗಳು, ಯಾಮುನ ಮುನಿಗಳು, ರಾಮಾನುಜ ಮುನಿತ್ರಯ ಸಿದ್ಧಾಂತ. ಆದರೆ ಅವರ ಒಂದು ಅನುಗ್ರಹದಿಂದ ಯಾಮುನಾಚಾರ್ಯರು ರಾಮಾನುಜರನ್ನ ತೋರಿಸ್ಕೊಟ್ರು. ಈಗ ಯಾಮುನೇಯರು ಮಧ್ಯದಲ್ಲಿದ್ದಾರೆ, ಅವರಿಗೆ ಪೂರ್ವಾಚಾರ್ಯರು ನಾಥಮುನಿಗಳು, ಅವರಿಗೆ ನೆಕ್ಸ್ಟ್ ಬಂದವರು ಇವರೇ ಸೆಲೆಕ್ಟ್ ಮಾಡಿದವರು ರಾಮಾನುಜರು ಅಲ್ವಾ. ಪರಮಾತ್ಮ ಭವಿಷ್ಯದ ಆಚಾರ್ಯರು ಅಂತ ನಾಥಮುನಿಗಳಿಗೆ ಕೊಟ್ಟು ಯಾಮುನೇಯರು ಹುಡುಕಿ ಭವಿಷ್ಯದ ಆಚಾರ್ಯರಾದಂಥ ರಾಮಾನುಜರನ್ನ ತೋರಿಸಿಕೊಟ್ಟವರು ಯಾಮುನ. ಅದರಿಂದ ಅವರು ತುಂಬ ಮುಖ್ಯ. ಅದರಿಂದ ಅವರಲ್ಲಿ ಅಗ್ರಗಣ್ಯರು, ಅವರು ಮೇಲನಿಸ್ಕೊಂಡಿರುತ್ತಾರೆ ಅಂತ ಯಾಮುನಾಚಾರ್ಯರು ಆಳ್ವಂದಾರವರು
ತ್ವಾಂ ಪದ್ಮಭೋಗಾತ್, ಮಹಾಲಕ್ಷ್ಮಿಯ ಸುಖಕ್ಕಿಂತಲೂ ಅನ್ಯಂ ಬೇರೆಯಾಗಿರುವ ಮೇಲಾದ ರಂಗವರ್ತುವು ಶ್ರೀರಂಗನಾಥ ಪಾದಸ್ಪರ್ಶಾತ್, ಆ ರಂಗನಾಥನ ಪಾದದ ಸ್ಪರ್ಶ ಅಂದರೆ ತುಳಿದು 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 ಪಾದುಕೆಯನ್ನು ಪಾದಸ್ಪರ್ಶ ಮಾಡೋದು ಯಾರು? ರಂಗನಾಥ. ಭೋಗಂ ಸುಖವನ್ನು ಪ್ರಪಿತ್ಸೋಹೋ, ಹೊಂದಬೇಕು ಅಂತ ಆಸೆ ಪಟ್ಟುಕೊಂಡಿರುವಂಥ ಆದಿಶೇಷನ ಭೂಮಿಕಾಂ ಅವತಾರ ಅಂತ ಹೇಳಿ. ಅಮ್ಮ ಪಾದುಕೆ, ನಿನಗೂ ಆಸೆ ಆಯಿತು, ಯಾವಾಗಲೂ ಆದಿಶೇಷ ಮಾಡ್ತಾನೆ, ಆದಿಶೇಷ ಮಾಡೋಕ್ಕಾಗಲಿಲ್ಲ ಅಂದಾಗ ಮಹಾಲಕ್ಷ್ಮಿ ಮಾಡಿಬಿಡ್ತಾಳೆ, ನಿನಗೆ ಸಿಗೋದಿಲ್ಲ. ಅದಕ್ಕೆ ಆದಿಶೇಷ ಪಾದುಕಾ ರೂಪದಲ್ಲಿ ಬಂದು ನಿತ್ಯವಾಗಿ ಪಾದು ಜೊತೆಯಲ್ಲಿ ಇರ್ತೀನಿ ಅಂತ ನಿನ್ನ ರೂಪದಲ್ಲಿ ಬಂದ್ಬಿಟ್ಟಿದ್ದ. ಸೊ ಪಾದುಕೆ ಯಾರು? ಆದಿಶೇಷನ ರೂಪ ಅಂತ ಹೇಳಿ ಅದಕ್ಕೆ ಮೇಲಿನ ಶ್ಲೋಕಕ್ಕೆ ಇದು ಅರ್ಥ. ಪಾದುಕಾದೇವಿ ಬೇರೆ ಅಲ್ಲ, ಆದಿಶೇಷ ಬೇರೆ ಅಲ್ಲ. ಯಾತಕ್ಕೆ ಆದಿಶೇಷ ಅಂತ ಕೇಳಿದ್ರೆ, ಆದಿಶೇಷ ಏನು ಬೇಕಾದರೂ ಆಗ್ತದೆ, ಶಯ್ಯಾಸನ ಪಾದುಕ. ಅದರಿಂದ ಆದಿಶೇಷ ರಂಗನಾಥನ ಪಾದುಕೆಯಾಗಿ. ಮತ್ತು ಇಲ್ಲಿ ಯಾಕೆ ಲಕ್ಷ್ಮಿಯನ್ನು ಕರ್ಕೊಂಡು ಬಂದರು? ಲಕ್ಷ್ಮೀ ಪದ್ಮ ಭೋಗಾತ್ ಪಾದುಕೆ ಪಾದಸ್ಪರ್ಶಾತ್ ಭೋಗಮನ್ಯಂ ಪ್ರಪಿತು. ಅದು ಆ ಭೋಗ್ಯತೆಯನ್ನು ಅನುಭವಿಸ್ತಾ ಇರುವಂಥವಳು ಮಹಾಲಕ್ಷ್ಮಿ. ಅವಳು ಮಾಡ್ತಾಳೋ ಇಲ್ವೋ ಸೇವೆಯನ್ನು? ಯಾವಾಗಲೂ ಮಾಡ್ತಾ ಇರ್ತಾಳೆ. ಪಾದಸ್ಪರ್ಶಾತ್, ರಂಗನಾಥ ಆ ಭೋಗವನ್ನು, ಪರಮಾತ್ಮನ ಪಾದವನ್ನು ಒತ್ತಿ ಒತ್ತಿ ಸೇವೆ ಮಾಡಿ ಪರಮಾನಂದವನ್ನು ಪಡ್ಕೊಳ್ತಾಳೆ. ಅದು ಬೇರೆ ಯಾರಿಗಾದರೂ ಗೊತ್ತಿದೆಯಾ ಅಂದರೆ ಆದಿಶೇಷನ ಒಬ್ಬನಿಗೆ ಗೊತ್ತಿದೆ. ಅದರಿಂದ ಆದಿಶೇಷ ಪಾದುಕೆಯಾಗಿ ಬಂದು ಅರ್ಜ ರೂಪದಲ್ಲಿ ಸದಾ ಇದ್ದುಬಿಡ್ತೀನಿ ಅಂತ ಇತ್ತು. ಎಲ್ಲಿ ಪರಮಾತ್ಮ ಎಲ್ಲಿದ್ರೂ ಪಾದುಕಾದೇವಿ ಪಕ್ಕದಲ್ಲೇ ಇರ್ತಾಳೆ. ಅರ್ಚ ರೂಪದಲ್ಲಿ ಇದನ್ನು ನಾವು ದರ್ಶನ ಮಾಡಿ ಭಾವಿಸಿಕೊಳ್ಬೋದು. ನಮಗೆ ಸೂಕ್ಷ್ಮ ರೂಪದಲ್ಲಾಗಲಿ ಪರಮಾತ್ಮನ ಪರಮಪದದಲ್ಲಾಗಲಿ ನಮಗೆ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಏನು ಗೊತ್ತಾಗುತ್ತೆ? ನಿತ್ಯ ಸೂರಿಗಳು ಸದಾ ಪಶ್ಯಂತಿ ಅಂತ ಹೇಳಿಬಿಟ್ಟಿದ್ದಾರೆ, ಸದಾ ಅವರಿಗೆ ಸ್ತೋತ್ರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ನಿತ್ಯ ಸೂರ್ಯನೂ ಆದಿಶೇಷ ನಿತ್ಯ ಸೂರ್ಯ, ನಮಗದು ಭಾವನೆಗೆ ಬರೋದಿಲ್ಲ. ಆದರೆ ನಮ್ಮ ಕಣ್ಣಿಗೆ ದರ್ಶನಕ್ಕೆ ಸಿಗುವಂತಹ ಗ್ರಹವಾದಂತಹ ಅರ್ಚಾರೂಪದಲ್ಲಿ ಭಗವಂತನ ಸಕಲ ಅನುಭವವೂ ಅನುಭವಿಸ್ಬೇಕು. ಅದೇ ಸ್ವಾಮಿ ದೇಶಿಕರು ಪಾದುಕಾ ಸಹಸ್ರದಲ್ಲಿ ರಂಗನಾಥನ ಒಂದೊಂದೂ ಅನುಭವ ಈ ಸಹಸ್ರ ರೂಪದಲ್ಲಿ ಬಂದುಬಿಟ್ಟಿದೆ. ಆ ಭಾವನೆಯನ್ನು ನಾವು ಅಳವಡಿಸಿಕೊಳ್ಬೇಕು. ನಮಗಾಗಿ ಬರೋದಿಲ್ಲ, ಪರಮಾತ್ಮ ಕೊಟ್ಟರೆ ಬರುತ್ತೇನೋ, ದೇಶಿಕರಿಗೆ ಸ್ವಾಮಿ ದೇಶಿಕರಿಗೆ ಕೊಟ್ಟಂತೆ ನಮಗೂ ಕೊಟ್ಟರೆ ಬರುತ್ತೇನೋ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ಅನುಕರಣ ಮಾಡ್ಬೋದಲ್ಲ. ಗೋದಾದೇವಿ ಹೇಳಿಕೊಟ್ಲಲ್ಲ, ನಾನು ಗೋಪಿಯರನ್ನು ಅನುಕರಣ ಮಾಡ್ತೀನಿ ಅಂತ. ನಾವು ಅದಕ್ಕೆ ಗೋದೆಯನ್ನು ಅನುಕರಣ ಮಾಡಬೇಕು, ಇಲ್ಲ ಗೋಪಿಯರನ್ನು ಅನುಕರಣ ಮಾಡಬೇಕು. ಗೋಪಿಯರನ್ನು ಮಾಡೋದಕ್ಕೆ ಭಕ್ತಿ ಬೇಕು. ಅಂತಹ ಅವರ ಪ್ರೇಮ ಭಕ್ತಿ ಅದು ಬಂದರೆ ತಾನಾಗಿ ಉಂಟಾಗುತ್ತೆ. ಆ ಭಕ್ತಿ ಬರಬೇಕಾದ್ರೆ ನಮಗೆ ಆಸೆ ಬೇಕು. ಆಂಡಾಳು ಹೇಳಿದ್ದು, ಆಸೆ ಪಟ್ಟರೆ ಕೊಡ್ತಾನೆ ಬರ. ನೀನು ಆಸೆ ಪಡು, ಅವನ ದಾರಿ ತೋರಿಸ್ತಾನೆ. ನಮ್ಮಾಳ್ವಾರು ಮೊದಲು ಆಚಾರ್ಯರುಗಳು, ಮಹಾಲಕ್ಷ್ಮಿ ಮೊದಲಾದವರು ಭಗವಂತನ ಸೇವೆಯಿಂದ ಪಡೆಯುವಂತಹ ಆನಂದವನ್ನು ಮಹಾಲಕ್ಷ್ಮಿ ಮೊದಲೇ ಪಡು. ಅವಳು ಯಾವಾಗಲೂ ಪಡ್ಕೊಂಡೇ ಇರ್ತಾರೆ ಅಲ್ವಾ? ಯಾವಾಗಲೂ ಅತಿಶಯವಾದಂಥ ಸುಖವನ್ನು ಅನುಭವಿಸ್ತಾಳೆ ಮಹಾಲಕ್ಷ್ಮಿ. ಇವರಂತೂ ಅವಳಿಗಿಂತ ಮುಂಚೆ ಅನುಭವಿಸ್ತಾರೆ, ಯಾವಾಗಲೂ ಇದ್ದು ಅಂತಾರೆ. ಅದರಿಂದ ಅವರ ದಿವ್ಯ ಸೂಕ್ತಿಗಳ ಅನುಭವ ಭಗವಂತನ ಅನುಭವದ ಒಂದು ಇದು ಆದರ್ಶ. ಕನ್ನಡಿ ಬೇಕಾ ನಿಮಗೆ? ಪರಮಾತ್ಮನ ಅನುಭವ ಅಂದರೆ ಏನು? ನಮ್ಮ ಆಳ್ವಾರವರ ಭಾಷೆ, ಅವರ ಒಂದೊಂದು ನೆಲೆ ಎಷ್ಟೆಷ್ಟು ತರಹ ಅನುಭವಿಸಿದ್ದಾರೆ ಅಂದರೆ ಅದು ಪರಮ ಭಕ್ತಿಯಲ್ಲಿ ಉಂಟಾಗುವಂತಹ ದೇಶಗಳು. ಆ ದೇಶಗಳಲ್ಲಿ ನಮ್ಮ ಆಳ್ವಾರು ನಿಂತು ಅದನ್ನು ಅನುಭವಿಸ್ತಾ ಹಾಡು ಬೇರೆ ಕೊಟ್ಟುಬಿಟ್ರು. ಅದು ಪರಮಾತ್ಮನ ಸಂಕಲ್ಪ. ಹಾಡಿಕೊಡೋದು ಏನಕ್ಕೆ? ವೇದಾರ್ಥಗಳು ನಮಗೆ ಗೊತ್ತಾಗೋದಿಲ್ಲ, ವೇದವನ್ನು ಅಧ್ಯಯನ ಮಾಡಿದವ್ರಿಗೂ ಗೊತ್ತಾಗೋದಿಲ್ಲ. ಅಂತಹ ಸೂಕ್ಷ್ಮ ಅರ್ಥಗಳನ್ನೆಲ್ಲ ನಮ್ಮಾಳ್ವಾರ ಮೂಲಕವಾಗಿ 4 ಪ್ರಬಂಧದಲ್ಲಿ ಪರಮಾತ್ಮ ನಮಗೆ ಅಪ್ಪಣೆ ಮಾಡಿ ಕೊಡಿಸಿದ್ದಾನೆ. ಅದರಿಂದ ಭಗವದ್ ಅನುಭವ ನಿಮಗೇನು ಅಂತ ಗೊತ್ತಾಗಬೇಕಾದ್ರೆ ಆಳ್ವಾರವರ ಶ್ರೀ ಸೂಕ್ತಿಗಳು, ದಿವ್ಯ ಸೂಕ್ತಿಗಳು ತೋರಿಸಿಕೊಡುತ್ತೆ. ಅದರಲ್ಲೂ ನಮ್ಮ ಆಳ್ವಾರೇ
ಪಾದುಕೆನೇ ಆದಿಶೇಷ, ಆದಿಶೇಷನೇ ವಿಶ್ವಕ್ಸೇನ, ವಿಶ್ವಕ್ಸೇನನೇ ಪಾದವೇ ಪರಮಾತ್ಮ. ಸೊ ಅದೇ ಹಿಡ್ಕೊಳ್ಬೇಕು. ಶೇಷತ್ವಮಂಬ ಯದಿ ಸಂಶಯತಿ ಪ್ರಕಾಮಂ ತ್ವದ್ಭೂಮಿಕಾಂ ಸಮಧಿಗಮ್ಯ ಭುಜಂಗರಾಜಗ ತ್ವಾಮೇವ ಭಕ್ತಿ ವಿನತೈಃ ಭಗತಾಂ ಶಿರೋಭಿಃ ಕಾಷ್ಟಾಂ ಗತಂ ತದಿಹ ಕೇಶವಪಾದರಕ್ಷೆ. ಕಹ ಬ್ರಹ್ಮ ಈಶ್ವರ ಇಬ್ಬರಿಗೂ ಈಶನಾದಂಥ ಇಬ್ಬರು ಸ್ತೋತ್ರ ಮಾಡಿದ್ದಾರೆ, ನನಗೆ ನೀವೇ ಪರದೇವ ಅಂತ. ಸೊ ಅದರಿಂದ ಕ್ಲಿಯರಾಗಿ ಗೊತ್ತಾಗತ್ತೆ ಪರಮಾತ್ಮ ಅವನೇ ಪರಮಪುರುಷ. ಅಮ್ಮ ಕೇಶವನ ಪಾದುಕೆಯೇ, ರಂಗನಾಥನ ಪಾದುಕೆಯೇ, ಭುಜಂಗರಾಜಗ ಆದಿಶೇಷ ತ್ವದ್ಭೂಮಿಕಾ ನಿತ್ಯ ರೂಪವನ್ನು, ಪಾದುಕೆಯ ರೂಪವನ್ನು, ನಿತ್ಯವಾಗಿರುವಂಥ ಪಾದುಕೆಯ ರೂಪವನ್ನು ಸಮಧಿಗಮ್ಯ ಚೆನ್ನಾಗಿ ಪಡ್ಕೊಬಿಟ್ಟಿದ್ದಾನೆ, ಚೆನ್ನಾಗಿ ಒಪ್ಪುತ್ತೇವೆ. ಅದಕ್ಕೆಂದರೆ ಆದಿಶೇಷ ನಿತ್ಯ ಕೈಂಕರ್ಯ ಮಾಡುವಂಥವನು. ಸೊ ಪಾದುಕೆ ರೂಪದಲ್ಲಿ ನಿತ್ಯ ಇರೋದ್ರಿಂದ ಅವನ ಕೆಲಸ ಕರೆಕ್ಟಾಗಿದೆ ಅಂತಾರೆ ಸ್ವಾಮೀಜಿ. ಬಹಳ ಚೆನ್ನಾಗಿದೆ, ಅದರ ಮೇಲ್ಪಟ್ಟವನು, ಯಾರಿಗೂ ಸಿಗದೇ ಇರುವಂಥ ಕೈಂಕರ್ಯ. ಶೇಷತ್ವಂ ಸೇವೆ ಮಾಡುವುದೇ ಶೇಷತ್ವ, ದಾಸ್ಯತ್ವ. ಅಡಿಮೆಯಾಳು, ಆಳು ಅಡಿಮೈ. ಸಂಶಯತಿ ಯದಿ ಹೊಂದುತ್ತಾನಲ್ವ ಅವನು ಆದಿಶೇಷ, ಅವನೇ ಶೇಷತ್ವಕ್ಕಷ್ಟೇ ಅಂತ ನಾವು ಹೇಳ್ಬಿಡ್ತೀವಿ. ಭಕ್ತಿ ವಿನತೆ, ಭಕ್ತಿಯಿಂದ ಬಾಗಿರುವಂಥ ಶಿರೋಭಿ ತಲೆಗಳಿಂದ ತ್ವಾಮೇವ ನಿನ್ನನ್ನೇ ವಹತ, ಯಾರು ನಿನ್ನನ್ನು ತಲೆಯನ್ನು ಬಗ್ಗಿಸಿ ನಿನ್ನನ್ನೇ ವಹತ ಧಾರಣೆ ಮಾಡಿಕೊಳ್ತಾರೋ ಅವರ ಆ ಕಾರ್ಯವು, ಸೇವೆಯು ಕಾಷ್ಠ ಅದಕ್ಕಿಂತ ಮೇಲಾಗಿದೆ. ಕಾಷ್ಠ ಅನ್ನೋದು ಪರಾಕಾಷ್ಠ. ಸೊ ಆ ಶೇಷತ್ವ ಕಾಷ್ಠೆ ಯಾವುದು? ಪಾದುಕೆಯನ್ನು ತಲೆ ಮೇಲೆ ಧರಿಸಿಕೊಳ್ಳುವಂಥವರ ಕೈಂಕರ್ಯ. ಪಾದುಕೆ ಪರಮಾತ್ಮನ ಧಾರೆ ಮಾಡಿಕೊಂಡು ಪರಾಕಾಷ್ಠೆ ಶೇಷತ್ವವನ್ನು ತೋರಿಸ್ತಾಳೆ. ಶೇಷತ್ವವನ್ನು ಎಲ್ಲ ಜೀವಾತ್ಮರು ತೋರಿಸ್ಬೇಕು ಅಂತಂದರೆ ಪಾದುಕೆ ಅಂತಲೇ. ಪಾದುಕೆ ಯಾರು? ಆದಿಶೇಷ. ಸೊ ಶೇಷಭೂತರು ಯಾರು? ಆಚಾರ್ಯರು, ಆಳ್ವಾರ್ಗಳು. ಆಳ್ವಾರ ಆಚಾರ್ಯರ ಪಾದುಕೆಯನ್ನು ತಲೆ ಮೇಲೆ ಇಟ್ಕೊಂಡು ಅವರು ಮೇಲಿರ್ತಾರೆ. ಅವರ ಪಾದುಕೆ ನಮ್ಮ ತಲೆ ಮೇಲೆ, ಆಳ್ವಾರ ಆಚಾರ್ಯರ ಪಾದುಕೆ ಪಾದಗಳು ಅದ್ರ ಮೇಲಿರುತ್ತೆ. ಅವ್ರ ತಲೆ ಮೇಲೆ ಪಾದುಕೆಯನ್ನು ಧಾರಣೆ ಮಾಡ್ಕೊಂಡಿರ್ತಾರೆ, ಅವ್ರ ಮೇಲೆ ಪರಮಾತ್ಮ ಇರ್ತಾನೆ. ಸೊ ಅಲ್ಲಿಂದ ಅಲ್ಲಿ ಆ ಪರಾಕಾಷ್ಠ. ಸೊ ಇವಾಗ ಯಾರು ದೊಡ್ಡವರು ಅಂದರೆ ಕೆಳಗಡೆ ಇರೋರು ಆದಿಶೇಷ. ಕೆಳಗಡೆ ಇರೋರಿಗೆ ಆ ಶೇಷತ್ವ ಪರಾಕಾಷ್ಠ ಅಲ್ಲಿ ತೋರಿಸುತ್ತೆ. ಅದು ಅಂತ ಹೇಳಿ ಪ್ರಶಸ್ತ ಪಾವನಕರವೂ ಆಗಿರುವಂತಹ ಪಾದುಕೆ ಅಂತ ಹೀಗೆ ಬರ್ತಾ ಬರ್ತಾ ಕೆಳಗೆ ಹೋಗ್ತಾ ಮೇಲೆ 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 ಪುಣ್ಯಗಳು ಬರುತ್ತೆ. ಸೊ ನೀವು ಯಾವುದನ್ನು ಅನ್ವಯಿಸ್ಕೊಳ್ಬೇಕು? ಕಡೆಯದು ದಾಸ 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 ಚರಮಾವಧಿ ದಾಸ. ಇನ್ನು ಮುಂದಕ್ಕೆ ತುಂಬ ಜನ ಬರ್ತಾರೆ, ಅವ್ರಿಗೂ ಕೆಳಗಡೆ ಆದರೂ ನನಗೆ ಓಕೆ. ಆದರೆ ನಾವು ದಾಸೆ ಪಡ್ತೀವ, ನಾವು ಮುಂದೆ ಇರೋಕ್ಕೆ ಆಸೆ ಪಡ್ತೀವಿ. ಅದೇ ತಪ್ಪು. ಅದು ಹೇಳ್ಕೊಡ್ತಾರೆ ಇಲ್ಲಿ ಸ್ವಾಮಿ ದೇಶಿಕರು. ಪಾದುಕಾ ಸೇವಕ ಅಂತ ಕರೆಸ್ಕೊಳ್ಬೇಕು ಅಂತ ಆಸೆ ಪಡ್ತಾರೋ ಇಲ್ವೋ ದೇಶಿಕರು? ಯಾಕೆ? ಪಾದುಕೆಯನ್ನು ಯಾರು ಧರಿಸಿಕೊಂಡಿರ್ತಾರೋ ಅಂಥವರ ಸೇವೆಯನ್ನು ಮಾಡಬೇಕು. ಎಲ್ಲಿ? ಶಿರಸ್ಸಿನ ಮೇಲೆ, ಪಾದದಲ್ಲಲ್ಲ, ಶಿರಸ್ಸಿನ ಮೇಲೆ ಧರಿಸಿಕೊಂಡಿರುವಂಥವರಿಗೆ ನಾವು ಕೈಕರ್ಯ ಮಾಡಿದ್ರೇ ಅದು ಪರಮಾತ್ಮನಿಗೆ ಪ್ರೀತಿಕರವಾದದ್ದು. ಮಾಭೂತಿಯಮ್ಮಯ ನಿಷಣ್ಣ ಪದಸ್ಯ ನಿತ್ಯಂ ವಿಶ್ವಂಬರಸ್ಯ ವಗನಾತ್ ವ್ಯತಿತೇತಿ ಮತ್ವಾ ದತ್ತೇ ಬಲಾಪ್ಯಧಿಕಯಾ ಮಣಿಪಾದುಕೆ ತ್ವಂ ಶೇಷಾತ್ಮನಾ ವಸುಮತಿಂ ನಿಜಯೈವ ಮೂರ್ತ್ಯ. ಈಗ ಪಾದುಕೆ ಸಂಬೋಧನೆ ಮಾಡ್ತಾರೆ, ಅಲ್ಲಿ ಕೇಶವ ಪಾದುಕೆ, ಇಲ್ಲಿ ಅಮ್ಮ ಪಾದುಕಾದೇವಿಗೆ. ನೀನು ಆದಿಶೇಷನ ಅವತಾರವಾಗಿದ್ದುಕೊಂಡು ಎಲ್ಲ ಪೂರ್ತಿ ಪ್ರಪಂಚವನ್ನೇ ನೀನು ಹೊತ್ಕೊಂಡು ರಕ್ಷಿಸುವಂತಹ ಪರಮಾತ್ಮನನ್ನು ನೀನು ಹೊತ್ಕೊಂಡಿದ್ದಿ. ಯಾರು ರಕ್ಷಣೆ ಮಾಡ್ತಾ ಇರೋದು? ಇದನ್ನು ಕೊಟ್ಟಿದ್ದಾನ ಯಾರಿಗಾದರೂ? ಬೇರೆಯವ್ರಿಗೆ ರಕ್ಷಣೆಯನ್ನು ಮಾಡೋದು ಕೊಟ್ಟಿದ್ದಾನ? ಯಾವ ನಿತ್ಯ ಸೂರ್ಯಗಳಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಅವ್ರು ಕೊಟ್ಟರು ತಗೊಳ್ಳೋದಿಲ್ಲ, ಕೊಡ್ತಾನೆ. ಅಲ್ಲಿ ಹೋದ್ಮೇಲೆ ಎಲ್ಲ ಅಕ್ಕಿ, ನನ್ನ 2 ವಿಭೂತಿ ಅಕ್ಕಿಯನ್ನು ತೊಗೊಂಡ್ಬಿಡಿ ಅಂತ, ಲೀಲಾ ವಿಭೂತಿ ನೀರು. ಆದರೆ ಇವರೇನು ಮಾಡ್ತಾರೆ? ಅಪ್ಪ ನೀನೇ ಇಟ್ಕೊ,
ನಮಗೇನು ಬೇಕು? ನಿನ್ನ ಪಾದ ಸೇವೆ, ಕೈಂಕರ್ಯ ಪ್ರಾಪ್ತಿ. ಅದೇ ಆ ಶೇಷಭೂತರ ಸ್ವರೂಪ. ಅದರಿಂದ ಅವರು ಆಸೆ ಪಡೋದಿಲ್ಲ. ಅದರಿಂದ ಪರಮಾತ್ಮನೇ ರಕ್ಷಣೆ ಮಾಡಬೇಕು. ರಕ್ಷಕತ್ವ ಅವನೊಬ್ಬನೇ ಇಟ್ಕೊಬೇಕು, ಯಾರೂ ವಹಿಸ್ಕೊಳ್ಳೋಕ್ಕಾಗ. ಅದರಿಂದ ಅಂತಹ ವಹಿಸಿಕೊಳ್ಳುವಂತಹ ಪರಮಾತ್ಮನನ್ನು ನೀನು ಧಾರಣೆ ಮಾಡ್ಕೊಂಡಿದೆಯಾ, ಅಂತಹ ನಿನ್ನನ್ನು ಈ ಭೂಮಿ ಧರಿಸಿ. ಈಗ ಭೂಮಿ ಮೇಲೆ ತಾನೇ ಬರೋದು. ಅದರಿಂದ ಭೂಮಿಗೆ ತುಂಬ ಕಷ್ಟವಾಗತ್ತೆ ಅಂತ ತಿಳ್ಕೊಂಡು ನೀನೇ ಆದಿಶೇಷನ ರೂಪದಲ್ಲಿ ಪಾತಾಳದಲ್ಲಿ ಹೋಗಿ ನೀನು ಧಾರಣೆ ಮಾಡಿ. ನಿನಗೆ ಅಂತ ಇಬ್ರಿಗೂ ಅನ್ಯೋನ್ಯ. ಅವನೇ ಆದಿಶೇಷ. ಆದರೆ ಆದಿಶೇಷ ಬೇರೆ ರೂಪ ತಗೊಳ್ತಾನೆ. ನಮ್ಮ ಆಚಾರ್ಯರ ಇವರು ಹೇಳಿಬಿಟ್ರಲ್ಲ, ಅಗ್ರಣಿಗಳಾದಂಥ ಯಾವನರು ಏನಂತ ಹೇಳಿದ್ರು? ನಿವಾಸ, ಶಯ್ಯ, ಆಸನ, ಪಾದುಕ, ಅಂಶುಕ, ಉಪದಾನ, ವರ್ಷ, ತಪವಾರಣ ಆದಿಬಿಗೆ ಅಂತ ಹೇಳಿಬಿಟ್ರೋ ಇಲ್ವೋ? ಎಲ್ಲ ರೂಪವನ್ನು ಒಂದೇ ಕಾಲದಲ್ಲಿ ತಗೋತಾನೆ ಆದಿಶೇಷ. ಅದರಿಂದ ತುಂಬ ಕಷ್ಟ ಆಗುತ್ತೆ ಭೂಮಿಗೆ ಪ್ರಪಂಚವನ್ನು ರಕ್ಷಣೆ ಮಾಡುವಂಥವನ್ನ ಹೊತ್ಕೊಂಡ್ಬಿಟ್ಟಿದ್ದೀನಿ ಅಂತ ಭಾರ ಆಗಿಬಿಡ್ತಂತೆ ಭೂಮಿಗೆ. ಅಂದರೆ ಇವನ ಭಾವನೆ ಆದಿಶೇಷನ. ಅದಕ್ಕೆ ಆದಿಶೇಷ ಏನು ಮಾಡಿದಂತೆ, ಅಲ್ಲಿ ಆದಿಶೇಷನ ರೂಪದಲ್ಲಿ ಹೋಗ್ಬಿಟ್ಟು ಅಲ್ಲಿ ಎತ್ಕೊಂಡಿದ್ದಾನಂತೆ ಭೂಮಿ. ಸೊ ಆದಿಶೇಷ ಭೂಮಿ ಮೇಲೆ ಪಾದುಕೆ ಮೇಲೆ ಪರಮ ಅಂತ ಇಲ್ಲಿ ಸ್ತೋತ್ರ. ರತ್ನಪಾದುಕೆ ಮಣಿಪಾದುಕೆ ಇಯಂ ಈ ಭೂಮಿ ಮಯಿ ನನ್ನಲ್ಲಿ ನಿಷಣ್ಣ ಇರಿಸಿರುವ ಪದಸ್ಯ ಅಡಿಗಳುಳ್ಳ ವಿಶ್ವಂಬರಸ್ಯ ಲೋಕಗಳನ್ನೆಲ್ಲ ಧರಿಸಿಕೊಂಡು ಕಾಪಾಡುವಂಥ ದೇವರನ್ನ ಮಗನಾಥ್. ಈ ಭೂಮಿ ಎಲ್ಲ ಜಗದ್ರಕ್ಷಕನನ್ನು ವಹಿಸಿಕೊಂಡಿರೋದ್ರಿಂದ ವ್ಯಥಿತ ಅಂದ್ರೇನು? ಪಾಪ ಕಷ್ಟ ದುಃಖ ಪಡ್ತಾಳ ಇವರು ಭಾವನೆ. ಯಾಕೆಂದರೆ ಯಾರನ್ನಾದರೂ ಒಬ್ಬರನ್ನ ಏನೋ ಕೆಮ್ತಾ ಇದ್ದಾರೆ ಏನಾದರೂ ಅಂದರೆ ನಮಗೇನು ಅನ್ಸುತ್ತೆ? ಪಾಪ ಕಷ್ಟಪಡ್ತಾ ಇದ್ದಾರೆ ಅನ್ಸುತ್ತೆ ಅಲ್ಲ, ಆ ಥರ ಕಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಆ ಕೂಡ್ದು ಅವರಿಗೆ ಕಷ್ಟ ಅಂಥೇಳಿ ಇತಿ ಮತ್ವ ತಿಳ್ಕೊಂಡು ತ್ವಂ ನೀನು ಅಮ್ಮ ಪಾದಕ್ಕೆ ನೀನೇನು ಮಾಡಿದೆ? ಬಲ ಅಭ್ಯಧಿಕಯ ತುಂಬ ಶಕ್ತಿಯಿಂದ ಮೇಲೆನಿಸಿರುವಂತಹ ನೀನು ಶೇಷಾತ್ಮನ ಆದಿಶೇಷನ ರೂಪದಿಂದ ಭೂಮಿಯ ಪಾತಾಳಕ್ಕೆ ಹೋಗಿ ಭೂಮಿಯನ್ನು ಎತ್ಕೊಂಡು ಅವಳ ಕಷ್ಟವನ್ನು ಈಗ ಅವಳಿಗೇನು ಕಷ್ಟ ಇದೆ? ಭಾರ ಎಲ್ಲ ಯಾರಿಗೂ ಹೋಗುತ್ತೆ? ಭೂಮಿ ಭಾರನೂ ಅವನಿಗೆ ಹೋಗುತ್ತಲ್ಲ, ಪರಮಾತ್ಮನ ಭಾರನೂ ಅಲ್ಲಿಗೆ ಹೋಗುತ್ತೆ. ಪ್ರಪಂಚದ ಭಾರವೂ ಆದಿಶೇಷ. ಯಾರಪ್ಪ ಎಲ್ಲ ಪಾದುಕೆ ಅಂದುಬಿಟ್ರು ಅಂತ ಹೇಳಿ ಭೂಮಿಯನ್ನು ಧರಿಸಿ ಬರ್ತಿದ್ಯಾ ಅಲ್ವಾ, ನೀನೇ ಹೊತ್ಕೊಂಡಿದ್ಯಾ ಅಲ್ವಾ? ಈಗ ಯಾರಿಗೂ ಕಷ್ಟ ಇಲ್ಲ, ಪಾದುಕೆಗೂ ಕಷ್ಟ ಇಲ್ಲ, ಯಾರಿಗೂ ಭೂಮಿಗೂ ಕಷ್ಟ ಇಲ್ಲ, ಪಾದುಕೆಗೂ ಕಷ್ಟ ಇಲ್ಲ. ಸುಲಭವಾಗಿ ನೀನು ಎಲ್ಲ ಭಾರವನ್ನು ಸಹಿಸಿಕೊಂಡು ಆ ಪಾದುಕೆನೇ ಅಲ್ಲಿ ರೂಪ. ಅದು ಇಲ್ಲ ಹೇಳ್ತಾರೆ ನಮ್ಮ ಆಳ್ವಾರು ಮತ್ತು ಆಚಾರ್ಯರು, ನಮ್ಮ ಗುರುಗಳು, ಅವರ ಇದಕ್ಕೆ ಒಂದು ದಯೆಗೆ ಲಿಮಿಟ್ ಇಲ್ಲ. ಕರುಣೆಯೇ ಮೂರ್ತಿ, ಕರುಣಾಮೂರ್ತಿಗಳು ಆಚಾರ್ಯ. ಆದರೆ ಯಾಕೆ ಕೋಪ ಮಾಡ್ಕೊಳ್ತಾರಲ್ಲ ಕೆಲವು ಸತ್ಯ ಅಂತ ಕ್ವಶನ್ ನಮ್ಮ ಎಲ್ಲರೂ ಕೆತ್ತಿದ್ದಕ್ಕೆ ಯಾವಾಗಲೂ ಶಾಂತಿ ನಮ್ಮನ್ನು ಸರಿ ಮಾಡಿ ತಿರುತ್ತಿ ಮಾಡಿಕೊಳ್ಬಾರ್ದು. ಈಗ ಅವರೇನು ಮಾಡ್ತಾರೆ? ಮೊದಲು ಸಾಮ ಕಟಾಕ್ಷ, ಆಮೇಲೆ ದಾನ, ಅವರ ಕಟಾಕ್ಷ ಸಂಪೂರ್ಣವಾಗಿ ಆಗಲಿ ಅಂತ ಅಂದ್ಬಿಡ್ತಾರೆ, ದಾನ ಮಾಡಿ. ಆಮೇಲೆ ಭೇದ ನೋಡಿದೆ, ಅಲ್ಲಿ ಕೈಂಕರ್ಯ ಮಾಡೋರನ್ನೆಲ್ಲ ನೋಡುವಂತೆ ಮಾಡ್ತಾರೆ, ಅವರನ್ನೆಲ್ಲ ನೋಡಿ ತಿಳ್ಕೊಳ್ಳುವಂತೆ ಮಾಡ್ತಾರೆ, ಭೇದ ಮಾಡಿ ತೋರಿಸ್ತಾರೆ. ಅದು ಮಾಡಲಿಲ್ಲ ಅಂದರೆ ಹೊಟ್ಟೋಗ್ತಾರಲ್ಲ, ಕೋಪ ಬರಲ್ಲ ದಡ್ಡು. ಅಂದರೆ ಅವರೆಲ್ಲಿದ್ದಾರೋ ಅಲ್ಲಿಗೆ ಹೋಗ್ತಾರೆ, ಅದೇ ಅವರಿಗೆ ದಡ್ಡನೆ. ಭಗವತ್ ರಾಮಾನುಜರು ಮಾಡಿದಂತೆ ಅವರ ಶಿಷ್ಯರ ಮಗನನ್ನು ಆ ಕೆಟ್ಟ ಸಹವಾಸದಿಂದ ಕರ್ಕೊಂಡು ಬಂದು ಅವರೇ ಹೋಗ್ಬಿಟ್ರಲ್ಲ ಅಲ್ಲಿ. ಮೊದಲು ಕರ್ಕೊಂಡು ಬಂದು ಕಾಲಕ್ಷೇಪದಲ್ಲಿ ಬಿಟ್ಬಿಟ್ರು, ಸ್ವಲ್ಪ ದಿವಸ ಇದ್ದರು, ಕಟಾಕ್ಷ ಎಲ್ಲ ಬಿತ್ತು, ಸಮಾಧಾನ ಭೇದ ಆಯಿತು. ಆದರೆ ಇನ್ನೂ ತಿರುಗಲಿಲ್ಲ. ಅಂಥವನ್ನೇನು ಮಾಡಬೇಕು? ಅವರು ಹೊಟ್ಟೋಗ್ಬಿಟ್ಟ, ಕಾಲಕ್ಷೇಪಕ್ಕೆ ಬರಲೇ ಇಲ್ಲ. ಸರಿ, ಇವರೇ ಹೋದ್ರು. ಅವರು ಅಲ್ಲಿ ದೂರದಿಂದಲೇ ನೋಡಿ ನಡುಕ್ತಾ ಇದ್ದಾನೆ, ಏನಪ್ಪ ಸ್ವಾಮಿಗಳು ಇಲ್ಲಿ ಬಂದುಬಿಟ್ರಲ್ಲ ಅಂತ. ಆದರೆ ಮರ್ಯಾದೆ ಇತ್ತು ಅವ್ರ ಮೇಲೆ. ಅದರಿಂದ ಭಯ ಪಟ್ಕೊಂಡು ಓಡೋಡಿ ಬಂದು, ಸ್ವಾಮಿ ನೀವು ಯಾಕೆ ಇಲ್ಲಿ ಈ ಜಾಗಕ್ಕೆ ಬಂದುಬಿಟ್ರಲ್ಲ,
ನೀ ಬರಲಿಲ್ವಲ್ಲಪ್ಪ, ಬಾ. ಅದೇ ದಂಡನೆ. ದೊಡ್ಡವರೇನಾದರೂ ಹತ್ರ ಬಂದುಬಿಟ್ರೆ ಅದೇ ದಂಡನೆ ಅಲ್ವಾ? ಎಷ್ಟು ಕಷ್ಟ. ಇವಾಗ ಅದೇ ತಿರುಪಾಣ ಅಲ್ವಾರ ಹಾಗೆ ಅಂದ್ಕೊಂಡ್ರು. ಲೋಕಸಾರಕ ಮುನಿಗಳು ತೋಳ ಮೇಲೆ ಕೂರಿಸ್ಕೊಂಡಾಗ ಅವರಿಗೆ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ಅವಮಾನ ಆದಂತಾಗ್ತಾ ಇದೆ, ದಂಡನೆ ಕೊಟ್ಟಂಗೆ ಆಗ್ತಾ ಇದೆ. ಅವರು ಇಳಿಸಿ ಆಗಲ್ಲ ಅಂತಾರೆ, ಆದರೆ ಕಾಲಿಡಲ್ಲ ಅಂದ್ಬಿಟ್ರಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಅಂದರೆ ನೋಡಿ, ಅವ್ರದ್ದೆಲ್ಲ ಚರಿತ್ರೆಯನ್ನು ಓದಿದಾಗ ನಮ್ಗೆ ಎಷ್ಟು ಏನೂ ಇಲ್ವಲ್ಲ ನಮಗೆ, ಆದರೂ ನಮಗೇನು ಜೋರು ಮಾಡ್ಕೊಳ್ತೀವಲ್ಲ, ಎಂತಹ ಮೂರ್ಖರು ನಾವು ಅಂತ. ತೊಂದರೆಪುಡಿ ಆಳ್ವಾರು ಮೂರ್ಖನೇನು ಒಂದು ನಿನ್ನೇನು, ಮೂರ್ಖನೇನು ಪಾವಿಯೇನು ಒಂದು ನೀನು. ಆಳ್ವಾರುಗಳು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಅಂಶವಾಗಿ ಇಷ್ಟೊಂದೆಲ್ಲ ಹಾಡಿರೋಂಥವ್ರು ಹೇಳ್ಕೊಬೇಕಾದ್ರೆ ನಮ್ಮ ಗತಿ ನಾವು ಈ ಪಾಪಿಷ್ಟರಲ್ಲ, ಪರಮ ಪಾಪಿಷ್ಟರು ಅಂತ ಅಂದ್ಕೊಳ್ಳೇಬೇಕು. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಬೇರೆ ಏನೂ ಇಲ್ಲ. ಕಲಿಯುಗದಲ್ಲಿ ನಾಮ ಸಂಕೀರ್ತನೆ, ಸದಾ ನಾಮವನ್ನು ಉಚ್ಚಾರಣೆ ಮಾಡಿ. ಅದರಿಂದ ಅಂದರೆ ಜೀವಾತ್ಮ ಸೌಖ್ಯವನ್ನು ಪಡ್ಕೊಳ್ಬೇಕು ಅಂಥೇಳಿ ಪರಮ ದಯೆಯಿಂದ ಆಚಾರ್ಯರುಗಳು ಕೃಪೆ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾರೆ. ಅವರ ಅನುಗ್ರಹ ಎನ್ನುವಂತಹ ಕೃಪೆ ಇದೆಯಲ್ಲ, ಅಂತಹ ಮಹನೀಯರು ಈ ಜೀವಾತ್ಮ ಉದ್ಧಾರವಾಗಲಿ ಅಂತ ಹೇಳಿ ತಿರುಗಿಸಿ ಅವರನ್ನು ಪರಮಾತ್ಮನನ್ನು ತೋರಿಸಿಕೊಟ್ಟು, ನೋಡಪ್ಪ ಈ ದಾರಿ ಚೆನ್ನಾಗಿದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದು ಆಚಾರ್ಯರ ಪರಮ ಕೃಪೆ ಅಂತ. ದಯಾಳು ಅಂತ ಅವ್ರನ್ನ ಕರೆದ್ರೆ ತಪ್ಪೇನು. ಕನಿಕರದಿಂದ ಉಪಕಾರ ಮಾಡ್ತಾರೆ, ಉಪಕಾರನೂ ಮಾಡ್ತಾರೆ, ಉಪದೇಶನೂ ಮಾಡ್ತಾರೆ. ಉಪದೇಶನೂ ಮಾಡಿ ಉಪಕಾರವನ್ನು ಮಾಡಿ ಅವರನ್ನು ಪರಿವರ್ತನೆ ಮಾಡಿ ಪರಮಾತ್ಮನಲ್ಲಿ ಸೇರಿಸ್ತಾರೆ. ಇದು ತೂಮಣಿ ಮಾಡುತ್ತೆ, ಪರಿಶುದ್ಧ ಮಣಿಯಿಂದ ಅವನು ಮಾಡ್ಕೊಳ್ತಾನೆ. ಆದರೆ ತುವಳಿಲ್ ಮಣಿ ಮಾಡುವಂಥವ್ರು ಆಚಾರ್ಯ. ತುವಳಿಗಿಲ್ಲದನ್ನು ನಾವೆಲ್ಲ ತುವಳೆ ಅಪರಾಧಿಗಳೇ, ನಾವೆಲ್ಲ ಸರ್ವಾಪರಾಧಗಳನ್ನು ಮಾಡಿರುವಂಥವ್ರು, ಸರ್ವಾಪರಾಧಗಳನ್ನು ಮಾಡಿ ಪಾಪಗಳನ್ನು ಮೂಟೆಯನ್ನು ಹೊತ್ಕೊಂಡಿರುವಂಥವ್ರು. ಅದನ್ನು ಕಡಿಮೆ ಮಾಡಬೇಕಾದ್ರೆ ಎಷ್ಟು ಕಷ್ಟ, ಅದು ಮಾಡ್ತಾರೆ ಆಚಾರ್ಯ. ಅದಕ್ಕೆ ಆಚಾರ್ಯನ ಬಳಿಯಲ್ಲೇ ಹೋಗ್ಬೇಕು ಅಂತ ಹೇಳ್ತಾರೆ. ಅದರಿಂದ ನಮ್ಮಾಳ್ವಾರು ಕೂಡ ಅವರು ಮಾಡುವಂಥ ಉಪದೇಶದಿಂದ ನಮಗೆ ಚರಮ ಪ್ರತಿಪತ್ತಿಯನ್ನು, ನಿಷ್ಠೆಯನ್ನು ಬರುವಂತೆ ತಿಳಿಸಿಕೊಟ್ಟು ಮಾಡಿ ನಮ್ಮನ್ನು ಉಪಕಾರವನ್ನು ಮಾಡ್ತಾರೆ, ಉಪದೇಶವನ್ನು ಮಾಡಿದ್ದಾರೆ. ಅವರ ಸೂಕ್ತಿಯೇ ನಮಗೆ ತುಂಬ ಮುಖ್ಯವಾಗಿದೆ. ಒಮ್ಮಿನ ಪುಲವೀರ್ ಹೇಳಿದ್ನಲ್ಲ, ಕವಿಗಳೇ ಯಾರ್ಯಾರನೋ ಸುಮ್ಮನೆ ಸ್ತೋತ್ರ ಮಾಡಬೇಡಿ, ಪರಮಾತ್ಮ ಬಾಯಿ ಕೊಟ್ಟಿರೋದು ಅವನನ್ನು ಸ್ತೋತ್ರ ಮಾಡಿಕೆ ಜಿಕ್ವೇ ಕೀರ್ತಿಯ ಕೇಶವ. ಅದರಿಂದ ಅವನನ್ನೇ ಕೀರ್ತನೆ ಮಾಡಿ. ನಿಮಗೆ ಯಾರು ದೈವಿಕವಾಗಿ ಕಾಣಿಸ್ತಾರೋ ಅವರನ್ನು ಕೀರ್ತನೆ ಮಾಡಿ, ತಪ್ಪಿಲ್ಲ. ಯಾಕೆಂದರೆ ಅವರಲ್ಲಿ ಇದೆ ಆ ಸಾಮರ್ಥ್ಯ, ಮಾಡಿದ್ರೆ ತಪ್ಪಿಲ್ಲ. ಆದರೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಮನುಷ್ಯನನ್ನು ಪಾಡೇನನ್ನು ಯಾತಿ ಈಗ ಆಳ್ವಾರುಗಳನ್ನು, ಆಚಾರ್ಯರನ್ನು, ನಮ್ಮ ಸ್ವಾಚಾರ್ಯರನ್ನು ಹಾಡಿದ್ರೆ ಏನು ತಪ್ಪಲ್ಲ, ಅದೇನಿಲ್ಲ, ಅದು ಹಾಡ್ಬೋದು. ಯಾಕೆಂದರೆ ಅವರು ಆ ಪೀಠದಲ್ಲಿ ಕೂತು ದೇವರಾಗೇ ಇದ್ದಾರಲ್ಲ, ದೇವರನ್ನೇ ಕಾಣ್ತೀವಲ್ಲ, ಅವರು ದೇವರನ್ನೇ ಸ್ತೋತ್ರ ಮಾಡೋದು, ಅದಕ್ಕೆ ತಪ್ಪಿಲ್ಲ. ಅದರಿಂದ ಕ್ವಶನ್ ಬರುತ್ತೆ, ಮಾಡ್ಬೋದಾ? ಮಾಡಬೇಕು. ನೀನು ಮನುಷ್ಯನಂತ ನೋಡಿದ್ರೆ ನಿಂಗೆ ಮಾಡೋಕ್ಕಾಗೋದೇ ಇಲ್ಲ. ಮಾಡೋಕ್ಕಾಗತ್ತಾ? ಆಗಲ್ಲ. இப்போ ತಿರುವರಂಗತ ಮೊದಲಾರೆ ಅಂತ ಅದಕ್ಕೆ ಅದರಿಂದ ಆಗೋದೇ ಇಲ್ಲ. ದೇವರಂತೆ ಕಾಣಿದ್ರೇ ಆ ಭಾವನೆ ಬರಬೇಕಾದ್ರೂ ನಮಗೆ ಆ ಪ್ರತಿಪತ್ತಿ ಬರಬೇಕು, ಪರಮಾತ್ಮನ ಅನುಗ್ರಹ ಬೇಕು, ಆಚಾರ್ಯರ ಕೃಪೆ ಬೇಕು. ಅಮಾಪಾದಿಗೆ ನೆಕ್ಸ್ಟು 755. ತತ್ತಾದೃಶ ನಿಜಬಲೇನ ನಿರೂಢಕೀರ್ತಿ ಶೇಷಸ್ತವೈವ ಪರಿಣಾಮ ವಿಶೇಷ ಏಷಗ ರಾಮೇಣ ಸತ್ಯವಚಸ ಯದನನ್ಯವಾಕ್ಯ ಓಢುಂಪುರ ವಸುಮತಿ ಭವತಿ ನಿಯುಕ್ತ. ವಸುಮತಿ ಅಲ್ಲೂ ಹೇಳಿದ್ರು ಹಿಂದೇನು, ಭೂಮಿಯ ಭಾರವನ್ನು, ಅವಳ ವ್ಯಥೆಯನ್ನು ನೀಗಿಸೋಕ್ಕೆ ಆದಿಶೇಷನ ರೂಪದಲ್ಲೂ ಇದ್ದಾಳೆ ಪಾದುಕೆ. ಸೊ ಆದಿಶೇಷನೇ ಪಾದುಕೆ ರೂಪದಲ್ಲಿದ್ದಾನೆ ಅಂತ ಹೇಳಿದ್ರು ತಪ್ಪಿಲ್ವಲ್ಲ. ಅನ್ಯೋನ್ಯ ಪಾದುಕೆನೇ ಆದಿಶೇಷ, ಆದಿಶೇಷನೇ ಪಾದುಕೆ. ತಥಾದೃಶ ಅಂತಹ ಆದಿಶೇಷ ರೂಪನಾದ ನೀನು ಬಲೇನ, ನಿಜ ಬಲೇನ, ನಿನ್ನ ಬಲದಿಂದ ನಿರೂಢ ಕೀರ್ತಿ, ತುಂಬ ಕೀರ್ತಿ ಪಡ್ಕೊಂಡ್ಬಿಟ್ಟಿದ್ಯಾ. ನಿನ್ನ ಬಲ ಏನು? ಎಲ್ಲ ರೂಪದಲ್ಲಿ ಪರಮಾತ್ಮನಿಗೆ ಕೈಂಕರ್ಯ ಮಾಡುವಂಥದ್ದು ಐಶ್ವರ್ಯ. ಅದರಿಂದ ನಿನ್ನ ಕೀರ್ತಿ ಎಲ್ಲ ಕಡೆಯಿಂದಲೂ ಹರಿದು ಬಿಡಿ. ಏಷಕ ಆದಿಶೇಷನೂ ಹಾಗೆ
ಆದಿಶೇಷನಿಗೆ ಏನಿದೆಯೋ ಬಲ ಇದು ಎಲ್ಲ ಸಂಪತ್ತು ಅದೆಲ್ಲ ನಿನಗೂ ಇದೆ. ಅಂತಹ ಏಷ ಆದಿಶೇಷ, ಈ ಆದಿಶೇಷನು ತವ ಪರಿಣಾಮ ವಿಶೇಷ, ಒಂದು ವಿಧವಾದ ಅವತಾರವೇ ಆಗಿದ್ದಾನೆ ನಿನ್ನಂತೆ. ನೀನು ಅವನ ಅವತಾರವೇ. ಅಮ್ಮ ಪಾದಕ್ಕೆ ನೀನು ಅವನ, ಯಾಕಂದರೆ ನೀನು ಆದಿಶೇಷನಂತೆ ಸದಾ ಪರಮಾತ್ಮನಿಗೆ ಕೈಂಕರ್ಯ ಮಾಡ್ತೀನಿ. ಯದೆ ಯಾವ ಕಾರಣದಿಂದ ಸತ್ಯವಚಸ ಸತ್ಯವನ್ನೇ ನುಡಿಯುವಂತಹ ರಾಮೇಣ ಅವನು ಸತ್ಯವನ್ನೇ ಹೇಳಿದ್ದನು. ಅನೃತಂ ನೋಕ್ತ ಪೂರ್ವಮ್ಮೆ ನಿಜವಕ್ಷೇ ಕದಾಚನ. ಅನೃತಂ ಇಲ್ವೇ? ಅನೃತಂ ಅಂದರೆ ಸತ್ಯ, ಸತ್ಯವನ್ನೇ ಹೇಳುವಂಥ ರಾಮ. ಒಕ್ಕಟೇ ಮಾತು, ಸತ್ಯಮೂರ್ತಿ. ಅದಕ್ಕೆ ಅವ್ರು ಹೇಳ್ತಾರೆ ಸತ್ಯವಚಸ ರಾಮೇಣ, ಸತ್ಯವನ್ನೇ ಹೇಳುವಂತಹ ಶ್ರೀರಾಮನಿಂದ ಅನನ್ಯ ವಾಕ್ಯ, ಬೇರೆ ಯಾರಿಂದಲೂ ಧರಿಸಲಾಗದಂತಹ ವಸುಮತಿ ಭೂಮಿಯನ್ನು ಓಡುಂ ಅಂದರೆ ಧಾರಣೆ ಮಾಡ್ಕೊಂಡು ಓಡುಂ ಪುರಾ ಶ್ರೀರಾಮನು ವನಕ್ಕೆ ಹೋದಾಗ ಭವತಿ ನಿಯುಕ್ತ. ಈ ಪ್ರಪಂಚದ ಭಾರವನ್ನು ಹೊರೋದಕ್ಕೆ ಆದಿಶೇಷನ ಬಿಟ್ಟರೆ, ರಾಮನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದಕ್ಕೆ ರಾಮ ಏನು ಮಾಡ್ದ, ಅವರು ಕಾಡಿಗೆ ಹೋದಾಗ ಆದಿಶೇಷನನ್ನು ನಿನ್ನ ರೂಪದಲ್ಲಿ ಆ ಒಂದು ಸಿಂಹಾಸನದಲ್ಲಿ ಕೂರಿಸಿಬಿಟ್ಟ. ಅದರಿಂದ ನೀನು ಈ ವಸುಮತಿಯನ್ನು ಸಂಪೂರ್ಣವಾಗಿ ವಸುಮತಿಯ ಭಾರವನ್ನು ನೀನು ಹೊರ್ತೀಯ. ಅದಕ್ಕೆ ಹಿಂದೆ ಅದನ್ನು ಹಾಕಿಬಿಟ್ಟು ಈಗ ಮುಂದಕ್ಕೆ ಶ್ರೀರಾಮ ಅವತಾರದಲ್ಲಿ ಪಾದುಕಾದೇವಿಯೇ ಹೇಗೆ ಶ್ರೀರಾಮ ಕೂರಿಸಿದ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸ್ವಾಮಿ ದೇಶಿಗರ ಉತ್ತರ ಏನು? ರಾಮನೇ ಆದಿಶೇಷನನ್ನು ಪಾದುಕಾ ರೂಪದಲ್ಲಿ ಕಳಿಸಿ. ಆದಿಶೇಷ ಯಾರು? ಲಕ್ಷ್ಮಣ ಯಾರು? ರಾಜಕುಮಾರ. ಅದಕ್ಕೆ ಇದರಲ್ಲೇ ವಾಲ್ಮೀಕಿಗಳೇ ಹೇಳ್ತಾರೆ, ಇವರು ಹೇಳ್ತಾರೆ ಪಾದುಕಾ ಶಾಸ್ತ್ರದಲ್ಲಿ. ರಾಮ ಕೇಳ್ತಾನಂತೆ, ಲಕ್ಷ್ಮಣ ನೀನು ಯಾಕೆ ನಿನಗೆ ಬಂದ, ನೀನು ಯಾಕೆ ನಿನ್ನನ್ನೇ ನಮಸ್ಕಾರ ಮಾಡ್ಕೋತಾ ಇದ್ದೆ. ಈಗ ಭರತ ಪಾದುಕೆಯನ್ನು ತಗೊಂಡು ತಲೆ ಮೇಲೆ ಇಟ್ಕೊಂಡು ಆ ಆನೆಯ ಮೇಲೆ ಕೂತ್ಕೊಂಡು ಹೊರಟ ಅಯೋಧ್ಯೆಗೆ. ಅವನು ಹೊರಡಬೇಕಾದ್ರೆ ಲಕ್ಷ್ಮಣ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾನಂತೆ. ಆಗ ರಾಮ ಕೇಳ್ತಾನೆ, ನಿನ್ನನ್ನೇ ನೀನು ಯಾಕೆ ನಮಸ್ಕಾರ ಮಾಡ್ಕೋದು? ಯಾತಕ್ಕೆ ಅಂತಂದರೆ ಲಕ್ಷ್ಮಣನೇ ಆದಿಶೇಷನೇ ಪಾದುಕೆ. ಆದಿಶೇಷನನ್ನು ಅವ್ರು ಹೊತ್ಕೊಳ್ಳೋಕ್ಕೆ ಬಲ ಇದೆ ಅಂಥೇಳಿ ರಾಮ ವಸುಮತಿ ಅಂದರೆ ರಾಜ್ಯವನ್ನು ಹೊರೋದಕ್ಕೆ ಶಕ್ತಿ ಇದೆ ಅಂತ ಸಿಂಹಾಸನದಲ್ಲಿ ಕೂರ್ಸೋಕ್ಕೆ ಕಳಿಸ್ಬಿಟ್ಟಿದ್ದಾನೆ. ಅಲ್ಲಿ ಅದರಲ್ಲಿ ಬರುತ್ತೆ, ಅದನ್ನೇ ಸ್ವಾಮಿ ದೇಶಿಕರು. ಅದರಿಂದ ಶ್ರೀರಾಮಚಂದ್ರ ಆದಿಶೇಷನನ್ನು ಪಾದುಕೆಯಾಗಿ ಹೋಗಿ ನೀನು ಅಲ್ಲಿ ರಾಜ್ಯಭಾರ ಮಾಡು ಅಂತ ಕಳಿಸಿದ. ನಿನ್ನನ್ನು ಬಾಲಪುತ್ರ ಪುಟ್ಟ ಮಕ್ಕಳು. ನೆಕ್ಸ್ಟು ಯಾವ ಕಾರಣದಿಂದ ಸತ್ಯವಚಸ ರಾಮನು ವಸುಮತಿ ಭೂಮಿಯನ್ನು ಓಡು ಅಂದರೆ ಹೊರತ್ಕೊಳ್ಳೋದು ಅಥವಾ ಸಾಗಿಸೋದು, ಮುಂದಕ್ಕೆ ಸಾಗಿಸೋದು. ಒಂದು ಬೋಟನ್ನು ಸಾಗಿಸಬೇಕಾದ್ರೆ ಇದು ಬೇಕಲ್ಲ, ಹುಟ್ಟು. ಅದರಿಂದ ಈ ಭೂಮಿಯನ್ನು ರಾಜ್ಯಭಾರವನ್ನು ವಹಿಸಿಕೊಳ್ಳೋದಕ್ಕೆ ಆದಿಶೇಷ ಒಬ್ಬನೇ ಅಂಥೇಳಿ ಅವನನ್ನು ಪಾದುಕಾ ರೂಪದಲ್ಲಿ ಕಳಿಸಿಬಿಟ್ಟ. ಶ್ರೀರಾಮ ವನಕ್ಕೆ ಹೋದಾಗ ಭವತಿ ನಿನ್ನನ್ನು ನಿಯಮನ ಮಾಡಿಬಿಟ್ಟ. ಎಷ್ಟು ಚೆನ್ನಾಗಿದೆ. ತತ್ತಾದೃಶ ನಿಜಬಲೇನ ನಿರೂಢ ಕೀರ್ತಿ ಶೇಷತ್ತವೈವ ಪರಿಣಾಮ ವಿಶೇಷ ಏಷಗ ರಾಮೇಣ ಸತ್ಯವಚಸ ಯದನನ್ಯ. ಬೇರೆ ಯಾರಿಂದಲೂ ವಹಿಸಿಕೊಳ್ಳಕ್ಕೆ ಆಗದೆ ಇರುವಂಥ ವಸುಮತಿಯ ಭಾರವನ್ನು ನೀನು ವಹಿಸ್ಕೊ ಅಂಥೇಳಿ ಕಳಿಸಿದ. ಯಾರನ್ನ? ಪಾದುಕೆಯನ್ನು ಕೊಟ್ಟ. 756 ಶೇಷತ್ವಸಿ ಮನಿಯತ ಮಣಿಪಾದರಕ್ಷೆ ತ್ವಾಮಾಗಮ ಕುಲವಧೂ ವಿವ ಬಾಲಪುತ್ರಾಗ ತ್ವದ್ರೂಪಭೇದ ಸಹಿತಸ್ಯ ಪರಸ್ಯ ಪುಂಸಗ ಪಾದೋಪದಾನ ಸಹಿತಾಮುಪದಾನಯಂತಿ. ಉಮಾಪಾದಿಕೆ ಆದಿಶೇಷನ ರೂಪವೇ ನೀನು. ಪರಮಾತ್ಮ ಆದಿಶೇಷ ಅಂದ ತಕ್ಷಣ ನಮಗೆ ಅವನ ಶೇಷಶಾಹಿನೇ ಜ್ಞಾಪಕ ಬರುತ್ತೆ. ಆದಿಶೇಷ ಅಂದರೆ ಪಾದುಕೆ ಎಲ್ಲ ಜ್ಞಾಪಕಕ್ಕೆ ಬರೋದಿಲ್ಲ. ಶೇಷ ಅಂತ ಅವನ ಪಡಿಕೆ, ಅವನ ಹಾಸಿಗೆ, ಅದೇ ತಾನೇ ಬರೋದು. ಎಲ್ರಿಗೂ ಅದೇ ಬರೋದು. ಪಾದುಕಾಶಾಸ್ತ್ರ ಓದಿ ಶೇಷ ಪದ್ಧತಿಯನ್ನು ಓದಿದ್ರೂ ಜ್ಞಾಪಕಕ್ಕೆ ಬರೋದೇನು? ಆದಿಶೇಷ ಅಂದ ತಕ್ಷಣ ಅವನ ಪೀಠ ಸಿಂಹಾಸನದಲ್ಲಿ ಕೂತಿದ್ದಾನೆ, ಪರಮಪದದಲ್ಲಿ ಕ್ಷೀರಾಬ್ದಿಯಲ್ಲಿ ಮಲಗಿದ್ದಾನೆ, ಅವನೇ ರಂಗನಾಥ. ಸೊ ಮೂರಲ್ಲೂ ಶೇಷ. ಅದರಿಂದ ಜ್ಞಾಪಕ ಬರೋದೇ ಮಲಗಿರೋದು ಅಂತ.
ಅವನ ಹಾಸಿಗೆ. ಅದಕ್ಕೆ ಹೇಳ್ತಾರೆ, ನೀನು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತಪ್ಪಿಸಿಕೊಳ್ಳದೆ ನಿಯಮನ ಮಾಡಲ್ಪಟ್ಟಿದೀಯಾ. ಶೇಷತ್ವ ಸೀಮನಿ, ಅಂದರೆ ಎಲ್ಲೆ ಇಲ್ಲದ ಶೇಷತ್ವ ಕಾಷ್ಟೆ ಆದಿಶೇಷನ, ಅದು ನಿನಗೂ ಕೊಟ್ಟು. ಯಾಕೆಂದರೆ ಆದಿಶೇಷನ ರೂಪ ನೀನು. ಆದಿಶೇಷ ಪರಮಾತ್ಮ ಆದಿಶೇಷನ ಮೇಲೆ ಯಾವಾಗಲೂ ಮಲಗಿರ್ತಾನೆ. ಆಗ ಅವನ ಪಾದದ ಬಳಿ ನೀನಿರ್ತೀಯ. ಪಾದದ ಹತ್ತಿರ ಒಂದು ಪೀಠ ಇಟ್ಟು ಆ ಪೀಠದ ಮೇಲೆ ಪಾದಪೀಠ ಅಂತಲೇ ಅದಕ್ಕೆ ಹೆಸರು. ಇದನ್ನು ಶಠಾರಿನೇ ಪಾದಕ್ಕೆ ಅಲ್ಲಿಟ್ಟಿರ್ತಾನೆ. ನೀನು ಬಿಡ್ತೀಯ. ನಿನ್ನಲ್ಲಿ ಎಲ್ಲ ವೇದಗಳು ತಾಯಿ ರೂಪದಲ್ಲಿ, ಶ್ರುತಿ ಅಂದರೆ ಸಾಧ್ವೀಮಣಿಯಾದ ತಾಯಿಯಲ್ಲಿ ಚಿಕ್ಕ ಮಕ್ಕಳಿರುವಂತೆ ಎಲ್ಲ ವೇದಗಳು ನಿನ್ನಲ್ಲಿ ಪಾದುಕ. ವೇದಗಳೆಲ್ಲ ಅಲ್ಲಿ ಬಂದಿದ್ದು ಬಿಡುತ್ತೆ. ಯಾಕಂದರೆ ಪರಮಾತ್ಮನ ಪಾದದಲ್ಲಿ ಅಂದರೆ ವೇದಗಳನ್ನು ನೀನೇ ರಕ್ಷಣೆ ಮಾಡ್ತೀಯಾ. ಸೊ ಈಗ ಹಿಂದಿನ ಪದದಲ್ಲಿ ವಸುಮತಿ ಬಂದ್ಬಿಟ್ಟು ಪೂರ್ತಿ ಪ್ರಪಂಚವನ್ನು ಹೊತ್ತುಕೊಳ್ಳೋಕ್ಕೆ ಆದಿಶೇಷ ರೂಪ ಅಂತ. ಈಗ ಆದಿಶೇಷ ರೂಪದಲ್ಲೇ ಇರುವಂಥ ನೀನು ಎಲ್ಲವನ್ನು ಹೊತ್ಕೊಂಡಿರೋದ್ರಿಂದ ವೇದವನ್ನು ನೀನೇ ರಕ್ಷಣೆ ಮಾಡಿ. ಏನನ್ನ ಪಾದೋಪದಾನ ಸಹಿತ, ಪಾದಕ್ಕೆ ಉಪದಾನವಾದ ಸಹಿತ ಮಲಗಿರುವಂಥ ರಂಗನಾಥನ ಪಕ್ಕದಲ್ಲಿ ನೀನಿರ್ತೀಯ. ಆದಿಶೇಷ ಹಾಸಿಗೆ ಇರ್ತಾನೆ. ಇಬ್ಬರು ಎರಡು ರೂಪದಲ್ಲಿ ಇರ್ತೀರ. ಆದಿಶೇಷ ಪರಮಾತ್ಮನನ್ನು ಮತ್ತು ಪ್ರಪಂಚವನ್ನು ರಕ್ಷಣೆ ಮಾಡ್ತಾನೆ. ನಿನ್ನಲ್ಲಿ ವೇದಗಳೆಲ್ಲ ಬಂದು ಅಲ್ಲಿರುತ್ತೆ, ನೀನು ಅವರನ್ನು ರಕ್ಷಣೆ ಮಾಡಿ. ಅಂದರೆ ವೇದ ಆದಿಶೇಷ ಮಾಡಲ್ವಾ? ಮಾಡ್ತಾನೆ. ಆದರೆ ಪಾದುಕಾದೇವಿ ನಿನ್ನ ಅಂದರೆ ವೇದಗಳನ್ನು ನೀನು ತಾನೇ ಕಾಪಾಡೋದು. ಯಾಕಂದರೆ ಎಲ್ಲ ವೇದ ಮಂತ್ರಗಳೆಲ್ಲ ಪುಷ್ಪವಾಗಿ ಪರಮಾತ್ಮನ ಪಾದುಕೆಯಲ್ಲಿ ಇರುತ್ತೆ, ಪಾದದಲ್ಲಿ. ಆ ಪಾದದನ್ನು ರಕ್ಷಣೆ ಮಾಡೋದು ಪಾದಕ್ಕೆ. ಸೊ ಅದರಿಂದ ಪಾದಕೆಗೆ ಏನು ಕೆಲಸ? ವೇದ ಸಂರಕ್ಷಣೆ. ಯಾಕಂದರೆ ಮಲ್ಕೊಂಡ್ಬಿಡ್ತಾನಲ್ಲ ಪರಮಾತ್ಮ, ವೇದ ಸ್ವರೂಪ ಮಲ್ಕೊಂಡ್ಬಿಟ್ಟಿದೆ. ಸೊ ವೇದಗಳೆಲ್ಲ ಇಲ್ಲಿ ಬಂದು ಇವಳೇ ರಕ್ಷಣೆ ಮಾಡ್ತಾಳೆ ಅಂತ ಇದರಲ್ಲಿ ಸ್ತೋತ್ರ. ಆಗಮಾಗ ಕುಲವಧೂಮಿವ. ಕುಲವಧು ಅಂದರೆ ಸುಂದರಿಯರು. ಕುಲವಧು ಏನು ಮಾಡ್ತಾಳೆ? ತನ್ನ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡ್ತಾಳೆ. ನೀನು ಕುಲವಧುವಂತೆ ವೇದ ಮಕ್ಕಳನ್ನು ನೀನು ರಕ್ಷಣೆ ಮಾಡಿ. ವೇದಗಳು ಮಕ್ಕಳು ಅಂದ್ಬಿಟ್ರಿ. ಪಾದೋಪದ ತ್ವದ್ರೂಪ ಭೇದ ಸಹಿತಸ್ಯ ಪರಸ್ಯ ಪುಂಸ ಬಾಲಪುತ್ರ ಇವ ಕುಲವಧೂ ಇವ ಬಾಲಪುತ್ರಾಗ ತ್ವದ್ರೂಪಭೇದ. ರೂಪಭೇದದಿಂದ ಆದಿಶೇಷನೇ ಪಾದುಕೆಯಾಗಿ ವೇದಗಳನ್ನು ಯಾವಾಗ ಪರಮಾತ್ಮ ಮಲ್ಕೊಂಡಿದ್ದರು. ಅರ್ಥ. ಇವಾಗ 757 ಭರತಶಿರಸಿ ಲಗ್ನ ಪಾದುಕೆ ದೂರತತ್ವ ಸ್ವತನುಮಪಿ ಭವಂತೆ ಲಕ್ಷ್ಮಣ ಶೇಷಭೂತಗ. ಅವಾಗ ಅದೇ ಇದು. ಕಿಮಿದಮಿಹ ವಿಚಿತ್ರಂ ನಿತ್ಯಯುಕ್ತ ಸೇವೆ ದಶರಥ ತನಯ ಸನ್ ರಂಗನಾಥ ಸ್ವಮೇವ. ರಂಗನಾಥ ಸ್ವಯಮೇವ. ಅದರಲ್ಲಿ ಹೇಳ್ತಾರೆ, ಅಮ್ಮ ಪಾದುಕೆ ರಾಮ ಕಾಡಿಗೆ ಹಿಂತಿರುಗಿ ಬಂದಾಗ ಭರತ ನಿನ್ನನ್ನು ತಲೆ ಮೇಲೆ ವಿಜಯ ಮಾಡಿಕೊಂಡು ಎದುರುಗೊಂಡು ಬಂದು ಪುಷ್ಪಕ ವಿಮಾನದಲ್ಲಿ ಹತ್ತಿ ಆ ಪಾದುಕೆಯನ್ನು ನಿನಗೆ ಸಮರ್ಪಣೆ ಮಾಡಿ. ಆಗ ಸಮರ್ಪಣೆ ಮಾಡೋದಕ್ಕೆ ಮುಂಚೆ ಭರತ ಏನು ಮಾಡ್ದ? ಹೊತ್ಕೊಂಡು ನಿಂತ್ಕೊಂಡಿದ್ದಾನೆ ಪಾದುಕೆಯನ್ನು. ವಾಪಸ್ ತೊಗೊಂಡು ಬಂದು ರಾಮನಿಗೆ ಕೊಟ್ಟು ಬಿಡ್ತೀನಿ ಪ್ರತಿಪ್ರಸ್ಥಾನ. ಅವಾಗ ಲಕ್ಷ್ಮಣ ನಮಸ್ಕಾರ ಮಾಡಿಬಿಟ್ಟ, ಬರ್ತಾನೆ. ಅದಕ್ಕೆ ಹೇಳಿ ಭರತ ನಮಸ್ಕಾರ ಮಾಡಿದ, ನೋಡಿಬಿಟ್ಟು ಪಾದುಕೆಯನ್ನು ನೋಡಿಬಿಟ್ಟು ನಮಸ್ಕಾರ. ಪಾದುಕೆ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಈಗ ಪಾದುಕೆ ಬೇರೆ ಅಲ್ಲ, ಶೇಷ ಬೇರೆ ಅಲ್ಲ, ಆದಿಶೇಷ ಮಾಡಿಬಿಟ್ಟ. ಬಹಳ ದೂರದಿಂದಲೇ ನೀನು ಅವನ ರೂಪವನ್ನೇ ತಾಳಿದ್ರೂ ನಿನ್ನನ್ನು ನಮಸ್ಕಾರ ಮಾಡಿ. ಆದಿಶೇಷ ಬೇರೆ ಅಲ್ಲ, ಲಕ್ಷ್ಮಣ ಬೇರೆ ಅಲ್ಲ. ಲಕ್ಷ್ಮಣ ಈಗ ಆದಿಶೇಷ ಆಗಿ ಪಾದುಕೆ ರೂಪದಲ್ಲಿ ಕಾಪಾಡಿದ್ದಾನೆ. ಈಗ ಭರತ ಬಂದಿದ್ದಾನೆ. ಸೊ ಆದಿಶೇಷ ತಾನೇ ಇರೋದು. ಆದಿಶೇಷನಿಗೆ ಯಾಕೆ ನಮಸ್ಕಾರ ಮಾಡ್ದ? ಆದಿಶೇಷನಿಗೆ ನಮಸ್ಕಾರ ಮಾಡಿದ್ನಲ್ಲ. ಅದನ್ನೇ ಹೇಳ್ತಾರೆ, ರಾಮನಾಗಿದ್ದು ತನ್ನನ್ನೇ ತಾನು ಸೇವೆ ಮಾಡಿಕೊಂಡನಲ್ಲ, ಇದೇನು ಆಶ್ಚರ್ಯ ಅಂತ ಹೇಳಿ. ಈಗ ಶ್ರೀರಂಗನಾಥನೇ ದಶರಥನಿಗೆ ರಾಮನಾಗಿದ್ದು ರಂಗನಾಥನನ್ನು ತಾನೇ ನಮಸ್ಕಾರ ಮಾಡಿದ್ನೋ ಇಲ್ವೋ?
ಸಹ ಪತ್ನ್ಯಾ ವಿಶಾಲಾಕ್ಷ್ಯ ಆಮ. ಹಾಂ ರಾಮಂ ಉಪಾಗತಂ. ಯಾತಕ್ಕೆ? ನಾರಾಯಣಂ ಉಪಾಗತಂ. ನಾರಾಯಣನೇ ರಾಮ, ರಾಮನೇ ನಾರಾಯಣ, ನಾರಾಯಣನೇ ರಂಗನಾಥನ ರೂಪದಲ್ಲಿದ್ದಾನೆ ಅಲ್ಲಿ ಇಕ್ಷ್ವಾಕು ವಂಶದ ರಾಜ್ಯದಲ್ಲಿ ಅಯೋಧ್ಯಾನಲ್ಲಿ. ಸಹಪತ್ನ್ಯ ವಿಶಾಲಾಕ್ಷಿಯಾದಂಥ ಸೀತೆಯ ಜೊತೆಯಲ್ಲಿ ರಾಮ ಅವತ್ತು ರಾತ್ರಿ ಎಲ್ಲ ಪೂಜೆ ಮಾಡಿದ್ದಾನೆ, ನಮಸ್ಕಾರ ಮಾಡಿದ್ದಾನೆ. ತನಗೆ ಮಾಡಿಕೊಂಡಲ್ಲ. ಸೊ ಲಕ್ಷ್ಮಣ ಹೇಳ್ತಾನೆ, ನೀನು ನಿನಗೆ ಮಾಡ್ಕೊಂಡಿಲ್ಲ, ನಾನು ನನಗೆ ಮಾಡ್ಕೊಂಡೆ. ಸರಿ ಹೋಯ್ತಾ? ಅಂತಾರೆ. ಇದು ಅದೆಂಥ ಆಶ್ಚರ್ಯ ಅಂಥೇಳಿ, ಅದಕ್ಕೆ ಆಶ್ಚರ್ಯ ಏನು ಅಂತ ಅವರೇ ಉತ್ತರ ಕೊಟ್ಬಿಟ್ರು ಸ್ವಾಮಿ ದೇಶಿಗಳು. ರಂಗನಾಥನೇ ರಾಮನಾಗಿದ್ದಾಗ ಅವನೇ ರಂಗನಾಥನಿಗೆ ಪೂಜೆ ಮಾಡಿದ್ನೋ ಇಲ್ವೋ, ನಮಸ್ಕಾರ ಮಾಡಿದ್ನೋ ಇಲ್ವೋ ಅಂದರೆ ಅಷ್ಟೇ. ಈಗ ಪಾದುಕಾ ರೂಪದಲ್ಲಿ ಇರೋದ್ರಿಂದ ಆದಿಶೇಷ ನಮಸ್ಕಾರ ಮಾಡ್ದ, ರಾಮ ಅಂತ ನಮಸ್ಕಾರ. ಶೇಷಭೂತ ಅಲ್ವಾ, ರಾಮ ಅಂತ ನಮಸ್ಕಾರ ಮಾಡ. ಭರತನ ಮನಸ್ಸಿನಲ್ಲಿ ಏನಿತ್ತು, ಪಾದುಕೆ ಬೇರೆ ಅಲ್ಲ, ರಾಮ ಬೇರೆ. ಅವನು ಯಾವತ್ತೂ ಲಕ್ಷ್ಮಣ ಅಂದ್ಕೊಳ್ಳಿಲ್ಲ, ಅವನೇನು ಅಂದ್ಕೊಂಡ, ರಾಮ ಅಂದ್ಕೊಂಡ. ಪೂಯೋ. ಆದ್ದರಿಂದ ಭಗವಂತನು ನಿತ್ಯ ಸುರುಗಳೆಲ್ಲ ಲೋಕದಲ್ಲಿ ಅವತಾರ ಮಾಡಿದರೆ, ನಿತ್ಯ ಸುರುಗಳೆಲ್ಲ ಅವತಾರ ಮಾಡಿಬಿಟ್ರೆ ಇಲ್ಲಿ ವೈಕುಂಠದಲ್ಲಿ ಇರೋರೆಲ್ಲ ಭೂಸುರರು ಅಂತ ಅವರನ್ನೇ ಕರಿ ಇಲ್ವಾ. ಅವರೇನು ಮಾಡ್ತಾರೆ, ಯಾವ ಲೋಕದಲ್ಲಿ ಇರ್ತಾರೋ ಆ ಲೋಕದ ಶಾಸ್ತ್ರವನ್ನು ಮೀರೋದಿಲ್ಲ, ಅವರೇ ಆಗಿದ್ದು ಇರ್ತಾರ. ಇಲ್ಲಿ ರೂಲ್ ಈಸ್ ರೂಲ್ ಫಾರ್ ಎವ್ರಿ ಒನ್. ಪರಮಾತ್ಮನಿಗೂ ರೂಲ್ ಅಪ್ಲೈ ಆಗುತ್ತೆ, ಅವನೇನು ಹೇಳ್ತಾನೋ ಅದು. ಅದರಿಂದ ಅವ್ರು ಹೇಳಿದರು, ಶಾಸ್ತ್ರಕ್ಕೆ ಒಳಪಟ್ಟು ಜನಗಳು ಏನು ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ, ಶಾಸ್ತ್ರದಂತೆ ನಡೆದು. ಆದರೆ ಅಂಥವ್ರಂತೆಯೇ ಇವರು ನಡೀತಾರೆ. ಯಾರೂ ಇಲ್ಲ ಅಂತ ಅಂದ್ಕೋಬೇಕಾಗಿಲ್ಲ. ಪ್ರಪಂಚದಲ್ಲಿ ನಿತ್ಯಸೂರಿಗಳಂತೆ ಇರುವಂಥವ್ರು ಎಷ್ಟು ಜನ ಇದ್ದಾರಲ್ವ, ಶಾಸ್ತ್ರವನ್ನು ತಿಳ್ಕೊಂಡು ಅದರಂತೆ ಅವರು ನಡೀತಾ ಇದ್ದಾರೆ. ಕಾರ್ಯಗಳನ್ನು ಮಾಡಿ ಬೇಕಾದನ್ನು ಬಿಟ್ಟು ಯಾವ ಕಾರ್ಯವನ್ನು ಮಾಡಬೇಕು, ಯಾವುದು ಮಾಡಬಾರ್ದು ಅನ್ನೋದನ್ನೆಲ್ಲ ಉಪದೇಶವನ್ನು ಮಾಡ್ತಾರೆ. ತಾವು ಮಾಡದೇ ಇರ್ತಾರೆ, ಲೋಕದ ಜನರು ಹಾಗೆ ಮಾಡಬೇಕು ಅಂತ ತೋರಿಸಿಕೊಡ್ತಾರೆ. ಅದರಿಂದ ತೋರಿಸಿಕೊಡೋದಕ್ಕೆ ಅವರು ಶಾಸ್ತ್ರವನ್ನು ಮೀರದೆ, ಉಲ್ಲಂಘನೆ ಮಾಡದೆ ಅದಕ್ಕೆ ತಕ್ಕಂತೆ ನಡ್ಕೊಳ್ತಾರೆ. ಆದರೆ ಅವರಿಗೆ ಅದು ರೂಲ್ ಅಪ್ಲೈ ಆಗೋದಿಲ್ಲ. ಆದರೆ ಆ್ಯಕ್ಟ್ ಮಾಡ್ತಾರೆ. ರಾಮ ಆ್ಯಕ್ಟ್ ಮಾಡಿದ್ರು, ನಿತ್ಯ ಸೂರ್ಯಗಳು ಇಲ್ಲಿ ಅವತಾರ ಮಾಡಿದಾಗ ಆ್ಯಕ್ಟ್. ಅದಕ್ಕೋಸ್ಕರನೇ ಆದಿಶೇಷನು ಹಾಗೆ ಮಾಡ್ತಾರೆ. ನಿತ್ಯ ಸೂರಿ ಪಾದುಕೇನು ನಿತ್ಯ ಸೂರಿ. ಆದಿಶೇಷ ಅಂದುಬಿಟ್ರೆ ಎಲ್ಲರೂ ಬರ್ತಾರೆ. ಯಾರ್ಯಾರು ಪರಮಾತ್ಮನಿಗೆ ನಿತ್ಯ ಲೋಕದಲ್ಲಿ ಪರಿಚಾರಕ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಸೇರಿಕೊಂಡು ಆದಿಶೇಷನಲ್ಲಿ ನಾವು ಅನುಸಂಧಾನ ಮಾಡಬಹುದು ಅಂತ ಅರ್ಥ. ಭೂಯೋ ಭೂಯಸ್ತಿವಿಧ ಚಲಿತೆ ಯಸ ಸಂಕಲ್ಪ ಸಿಂಧೌ ಬ್ರಹ್ಮೇಶಾನ ಪ್ರಭೃತಯೇ ಮೇ ಬುದ್ಬುಧತ್ವಂ ಭಜಂತಿ ತಸ್ಯಾನಾದೇಗೆ ಯುಗ ಪರಿಣತೌ ಯೋಗ ನಿದ್ರಾನುರೂಪಂ ಕ್ರೀಡಾ ತಲ್ಪಂ ಕಿಮಪಿ ತನುತೆ ಪಾದುಕೆ ಭೂಮಿಕಾನ್ಯ. ಎಲ್ಲ ಆದಿಶೇಷನಿಗೆ ಎಂತೆಂತಹ ಶಕ್ತಿ ಇದೆ ಅಂತ ತೋರಿಸ್ತಾ ಇದ್ದಾರೆ ಸ್ವಾಮಿ ದೇಶ. ಯಾತಕ್ಕೆ ಅಂತಂದರೆ ದೇವರ ಮನಸ್ಸಿನಲ್ಲಿ, ಪರಮಾತ್ಮನ ಮನಸ್ಸಿನಲ್ಲಿ ಏನೇನು ಆಗತ್ತೆ ಅನ್ನೋದನ್ನು ತಿಳ್ಕೊಳ್ತಾರೆ ಅಂತ ನಮಗೆ ಸುದರ್ಶನ ವೈಭವದಲ್ಲಿ ತೋರಿಸಿದ್ದಾರೆ. ಸುದರ್ಶನ ಪರಮಾತ್ಮ ಚಕ್ರ ಇಟ್ಕೊಂಡಿದ್ದಾನೋ ಇಲ್ವೋ, ಪರಮಾತ್ಮ ಪ್ರಯೋಗ ಮಾಡೋದಕ್ಕೆ ಮುಂಚೆಯೇ ಪರಮಾತ್ಮನ ಮನಸ್ಸಿನಲ್ಲಿ ತಿಳ್ಕೊಂಡು ಹೊಟ್ಟೆ ಹೋಗ್ತಾನಂತೆ ಏತಿರಾಜ. ಅದರಿಂದ ನಿತ್ಯ ಸೂರಿಗಳು ಹಾಗೆ ಮಾಡ್ತಾರಲ್ವ. ಅಮ್ಮ ಪಾದುಕಾದೇವಿ ದೇವರ ಮನಸ್ಸಿನಲ್ಲಿ ಏನು ವ್ಯಾಪಾರ ಮಾಡಬೇಕು, ಮನಸ್ಸಿನ ವ್ಯಾಪಾರ ಅಂದ್ರೇನು, ಮನಸ್ಸಿನ ಚಿಂತನೆ, ಸಂಕಲ್ಪ. ಪರಮಾತ್ಮನ ಸಂಕಲ್ಪದಿಂದಲೇ ಎಲ್ಲ ಚಲನೆ ಆಗ್ತಾ ಇರೋದು. ಕಾಲವೇ ಅವನಿಗೆ ಅಧೀನ ಅಂದ್ರೇನು, ಅವನ ಸಂಕಲ್ಪಕ್ಕೆ ಅಧೀನ. ಕಾಲ ಅಂದರೆ ಚಲನ ಅಲ್ವಾ, ಚಲಿಸದೇ ಇದ್ದರೆ ಕಾಲನೇ. ಅದರಿಂದ ಯಾರ ಅಧೀನ? ಪರಮಾತ್ಮನೇ ಕಾಲ. ಇನ್ನೊಂದು ಸಮಯದಲ್ಲಿ ಚಲನ ಮಾಡ್ತಾ ಇದ್ದಾಗ ಕಾಲ, ಚಲನ ಮಾಡ್ತಾ ಇದ್ದಾಗ ಸ್ಥಿರವಾಗಿದ್ದಾಗ ಅದು ಎರಡೂ ಒಂದು ಉಂಟಲ್ಲ. ಪರಮಾತ್ಮ ಇರ್ತಾನೆ, ಪರಮಾತ್ಮ ಚಲನೆ ಮಾಡ್ತಾನೆ, ಓಡಾಡ್ತಾ ಇರ್ತಾನೆ. ಅಂದರೆ ಲೋಕದವರೆಗಿನ ಕಾಲವನ್ನು ಒಂದು ಕಾಲದಲ್ಲಿ ಉಂಟು ಮಾಡಿ ಎಲ್ಲನೂ ಚಲನೆ ಆಗ್ತಾನೆ. ಸತ್ಯಲೋಕದವರೆಗೂ ಎಲ್ಲನೂ ಸುತ್ತುತ್ತಾ ಇದೆ, ಚಲನೆ ಮಾಡ್ತಾ ಇದೆ. ಯಾರ ನಿಮಿತ್ತದಿಂದ?
ಯಾರ ನಿಯಮನದಿಂದ ಯಾರು ಅದನ್ನು ಗ್ರಹಿಸಿಕೊಂಡಿದ್ದಾರೆ, ಯಾರು ಸೂತ್ರವನ್ನು ಇಟ್ಕೊಂಡಿದ್ದಾರೆ. ಮಣಿಗಣ ಇವ ಸೂತ್ರದಲ್ಲಿದೆ. ಮಣಿ ಆ ಕಡೆಯಿಂದ ಈ ಕಡೆಗೆ ಚಲಿಸ್ತಾ ಇದೆ, ಓಡಾಡ್ತಾ ಇದೆ, ಸುತ್ತುತ್ತಾ ಇದೆ, ಸುತ್ತುತ್ತಾ ಇದೆ, ಸೊ ಕಾಲ ನಿಂತಿದೆಯಾ? ನಿತ್ಯಲೋಕವನ್ನು ನಿಂತಿದೆ, ಅದು ನಿಂತಿದೆ. ಇಲ್ಲ, ಅಲ್ಲಿ ಕಾಲನೇ ಇಲ್ಲ. ಇಲ್ಲವೇ ನಿತ್ಯಲೋಕ ವೈಕುಂಠ ವೈಕುಂಠ ನಿತ್ಯಲೋಕ ಸತ್ಯಲೋಕ. ಭೂಯೋ ಭೂಯ ಪದೇ ಪದೇ ಬ್ರಹ್ಮ ಶಿವ ಪ್ರಕೃತಿ ಇವರೆಲ್ಲ ಪದೇ ಪದೇ ಬರ್ತಾರೆ. ಅವ್ರಿಗೂ ಕಾಲ ಇದೆ ಅಂತ ಹೇಳಕ್ಕೆ. ನಿತ್ಯಲೋಕದವ್ರಿಗಿಲ್ಲ. ಇಲ್ಲಿ ಯಾರು ಬಂದ್ರೂ ಕಾಲ ಪರಮಾತ್ಮನಿಗೆ ಅಡಿಯಾಳು. ಅದರಿಂದ ಎಲ್ಲರೂ ಜೀವಾತ್ಮನೇ, ಬೇರೆ ಯಾರೂ ಇಲ್ಲ. ಆದರೆ ಜೀವಾತ್ಮನಲ್ಲಿ ಪರಮಾತ್ಮ ಇದೆ ಅಷ್ಟು, ಯಾವಾಗಲೂ ಜೊತೆಯಲ್ಲೇ ಇದೆ. ಅಲಗಾಡುವುದಾಗಲಿ ನಿಂತ್ಕೊಳ್ಳೋದಾಗಲಿ ಯಾವ ಭಗವಂತನ ಸಂಕಲ್ಪ ಸಿಂಧವು. ಅವನ ಸಂಕಲ್ಪ ಎನ್ನುವಂಥ ಸಿಂಧು ಅಂದರು. ಸಂಕಲ್ಪ ಸಿಂಧು ಅಂದ್ರೇನು? ಅವರು ಒಂದು ಸಂಕಲ್ಪ ಮಾಡ್ತಾ ಇದ್ರಾಗಲ್ಲ, ಕೋಟ್ಯಾಂತರ ಸಂಕಲ್ಪ ಮಾಡಬೇಕು. ಒಬ್ಬೊಬ್ಬರಿಗೂ ಒಂದೊಂದು ಜೀವಾತ್ಮನಿಗೆ ಈ ಕೆಲಸ ಮಾಡಬೇಕು ಅಂತ ಮಾಡಬೇಡ್ವಾ? ಅವನ ಸಂಕಲ್ಪದಂತೆ ತಾನೇ ನಾವೆಲ್ಲ ನಡೆಯೋದು. ಒಂದೇ ಒಂದನ್ನು ಹಿಡ್ಕೊಂಡು ಅವನು ಸೂತ್ರ ಹಿಡ್ಕೊಂಡು ನಡೆಯೋಕ್ಕಾಗತ್ತಾ? ಎಲ್ಲರಿಗೂ ಒಂದೊಂದು ಸೂತ್ರ ಹಾಕಿದ್ದಾನೆ. ಅಪ್ಪ, ಅದಕ್ಕೇನಾದರೂ ಪರಿಮಿತಿ ಉಂಟು. ಅವನ ಚಿಂತನಾ ಸಮುದ್ರ ಅಂದ್ಬಿಟ್ರು ಇವರು. ಭಗವಂತನ ಸಂಕಲ್ಪ ಸಿಂಧವು. ಈಗ ಅರ್ಥ ಆಗತ್ತಲ್ವಾ? ಒಂದು ಸಂಕಲ್ಪ ಅಂದರೆ ಒಂದೇ ಅಂತ ಅನ್ಕೋಬೇಡಿ. ಯಾವ್ಯಾವ ಮಂಡಲದಲ್ಲಿ ಏನೇನಾಗಬೇಕು ಎಲ್ಲಾನು ಸಂಕಲ್ಪ ಮಾತ್ರದಿಂದ ನಡೆಸ್ತಾ ಇರುವಂಥವನು ಆ ಪರಮಾತ್ಮ. ತಸ್ಯ ಆ ದೇವರಿಗೆ ಯುಗ ಪರಿಣತವು ಪ್ರಳಯ ಕಾಲದಲ್ಲಿ ಎಲ್ಲ ಮಾಡ್ತಾ ಇದ್ದಾನೋ ಇಲ್ವೋ. ಸೃಷ್ಟಿ ಸ್ಥಿತಿ ಎರಡು ತುಂಬ ಕಷ್ಟ. ಎಷ್ಟು ದೊಡ್ಡ ಕಾರ್ಯ, ಯಾರಿಗೂ ಮಾಡೋಕ್ಕಾಗದೇ ಇರುವಂಥದ್ದು. ಸೊ ನಾರಾಯಣ ಒಬ್ಬರು ಪ್ರಳಯ ಕಾಲದಲ್ಲಿ ಯೋಗ ಜಗತ್ತಿನ ವ್ಯಾಪಾರವನ್ನು ನಿಲ್ಲಿಸ್ತಾನೆ. ಯೋಚನೆ ಮಾಡ್ತಾ ಯೋಗ ನಿದ್ರೆ ಪರಮಾತ್ಮನಿಗೆ. ಆಗಲೂ ನಿದ್ರೆ ಇಲ್ಲ. ಯೋಗ ಆ ಇರುವಿಕೆಗೆ ಅನುರೂಪಂ ಕಿಮಪಿ, ಅದಕ್ಕೆ ತಕ್ಕಂತೆ ಇಂತಹದ್ದು ಅಂತ ಹೇಳಕ್ಕಾಗದೇ ಇರುವಂತಹ ಕ್ರೀಡಾತಲ್ಪಂ. ಒಂದು ಲೀಲೆಯ ಹಾಸಿಗೆಯನ್ನು ಪಾದುಕಾದೇವಿ ಉಂಟು ಮಾಡ್ತಾಳೆ. ಆದಿಶೇಷನ ಮಲ್ಕೊಂಡ್ಬಿಟ್ರೆ ಸುಮ್ಮನೆ ಯೋಗ ನಿದ್ರೆ ಆಗಿಬಿಡುತ್ತೆ. ಆದರೆ ಜಗದ್ರಕ್ಷಣ ಜಾಗರೂಕನಾಗಿ ನಿದ್ರೆ ಮಾಡೋಕ್ಕೆ ಒಂದು ಹೊಸದಾದ ತಲ್ಪ ಮಾಡ್ತಾಳಂತೆ ಪಾದುಕ. ಯಾವ ಕಾಲದಲ್ಲಿ? ಪ್ರಳಯ ಕಾಲದಲ್ಲಿ. ಪ್ರಳಯ ಕಾಲದಲ್ಲಿ ಏನೂ ಇರಲ್ಲ ಅಂದರೆ ಅದಕ್ಕೆ ವಿಶೇಷವಾದ ಒಂದು ತಲ್ಪವನ್ನು ಹಾಸಿಗೆಯನ್ನು ಮಾಡ್ತಾರೆ. ಅಂದರೆ ಸಮುದ್ರ ಒಂದೊಂದ್ಸತಿ ಚಲನೆ ಮಾಡುತ್ತೆ, ಇನ್ನೊಂದ್ಸತಿ ಅಲುಗಾಡ್ದೇನೋ ಇರುತ್ತೆ ಅಂತಾರೆ. ಆದರೆ ಕೆಳಗಡೆ ಅಲುಗಾಡೋದಿಲ್ಲ, ಮೇಲ್ಗಡೆ ಮಾತ್ರ ಅಲೆಗಳು ಬರ್ತಾ ಇರುತ್ತೆ. ಬ್ರಹ್ಮಲೋಕದವರೆಗೂ ಕಾಲವನ್ನು ಉಂಟು ಮಾಡ್ತಾನೆ ಪರಮಾತ್ಮ. ಏನೇನೂ ಇಲ್ಲದಂತೆ ಮಾಡಿಬಿಡ್ತಾನೆ ಪ್ರಳಯ ಕಾಲದಲ್ಲಿ. ಏನೂ ಇಲ್ಲ. ಏಕೋಹವೈ ನಾರಾಯಣ, ಒಬ್ಬನೇ ಒಬ್ಬ ನಾರಾಯಣ. ಚಲಿಸುವಾಗ ಆದಿಶೇಷ ಪಾದುಕೆ ಬರ್ತಾನೆ ಅಲ್ವಾ? ನಿಂಡಾಲ್ ಕುಡಿಯ ಮಿರ್ದಾಲ್ ಸಿಂಗಾಜ ನಿಂಡಾಲ್ ಮರವಡಿಯ. ಮರವಡಿ ಅಂದರೆ ಮರದ ಪಾದುಕೆ. ಎಲ್ಲ ಈಗ ಬ್ರಹ್ಮ ಶಿವ ಮೊದಲಾದವರಿಗೆ ಪದವಿಗಳು ಉಂಟು. ಅವರು ಒಂದೊಂದು ದೊಡ್ಡ ಸಮುದ್ರದಲ್ಲಿ ನೀರಿನ ಗುಳ್ಳೆಯಂತೆ ಆಗ್ಬಿಡ್ತಾರೆ. ಅವ್ರಿಗೂ ಅಷ್ಟೇ ಬುದ್ಬುದತ್ವ. ಬುದ್ಬುದ ಅಂದರೆ ಗುಳ್ಳೆ ನೀರಿನ. ಅದರಿಂದ ಅವ್ರು ಹೇಳ್ತಾರೆ, ಇಂತಹ ಭಗವಂತನಿಗೆ ಪ್ರಳಯ ಕಾಲದಲ್ಲಿ ಇಷ್ಟೆಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡಿ ಬ್ರಹ್ಮ ಈಶ್ವರ ಅವರಿಂದ ಹಿಡಿದು ಆ ಒಂದು ಅನುರೂಪದಲ್ಲಿರುವಂಥ ಒಂದು ಜೀವಾತ್ಮವರೆಗೂ ಪರಮಾತ್ಮ ರಕ್ಷಣೆ ಮಾಡಬೇಕು. ಸ್ಥಿತಿ ರಕ್ಷಣಾ ಕಾರ್ಯ ಎಷ್ಟು ಕಷ್ಟ, ರಕ್ಷಕತ್ವ ಅನ್ನೋದು ಅವನೊಬ್ಬನಿಗೆ ಇರೋದು. ಸೊ ಸೃಷ್ಟಿ ಸ್ಥಿತಿ ಲಯ ಯಾರಿಗೂ ಮಾಡೋದಕ್ಕೆ ಶಕ್ತಿ ಇಲ್ಲ. ಬ್ರಹ್ಮನಿಗಿಲ್ಲ, ಈಶ್ವರನಿಗಿಲ್ಲ. ಅವರ ಮೂಲಕವಾಗಿ ಒಂದು ಚಿಕ್ಕ ಶಕ್ತಿಯನ್ನು ಕೊಟ್ಟು ಮಾಡಿಸ್ತಾನೆ ವಿನ ಆ ಶಕ್ತಿ ಎಲ್ಲರಲ್ಲೂ ಕೊಟ್ಟಿದ್ದಾನೆ. ಅದು ಟ್ರಾನ್ಸ್ಫರ್ ಆಗಿದೆ. ಅವರ ಮೂಲಕವಾಗಿ ಸೃಷ್ಟಿಯನ್ನು ಮಾಡಿದ್ದ ಅಂದರೆ ಏನು? ಅವರ ಮೂಲಕವಾಗಿ ಎಲ್ಲರಿಗೂ ಶಕ್ತಿಯನ್ನು ಹಂಚಿಬಿಟ್ಟಿದ್ದಾನೆ. ಜ್ಞಾನ ಶಕ್ತಿ ಬಲ ಐಶ್ವರ್ಯ ಎಲ್ಲ ತುಣುಕು. ಅದರಿಂದ ಬ್ರಹ್ಮ ಶಿವರು ಜೀವಾತ್ಮಕ್ಕೆ ಸಮಾನ ಅಂತ ಅರ್ಥ.
ಮಾಡಿ ಅದರಿಂದ ಲೋಕಗಳನ್ನೆಲ್ಲ ಅಳಿಸುವಂಥ ಕಾಲದಲ್ಲಿ ನೀನೇನು ಮಾಡ್ತೀಯ, ಒಂದು ಶಯನ ಆಗ್ತೀಯ. ಪ್ರಳಯ ಕಾಲದಲ್ಲಿ ಏನಂತ ಹೇಳಿದರೆ ಸಮೃದ್ಧ ಲೋಕ ವಟಪತ್ರ ಮಧ್ಯೆ, ವಟಪತ್ರವಾಗಿ ಒಂದು ವಿಹೀನ ರೂಪವನ್ನು ಧರಿಸಿಕೊಂಡಿರುವಂಥ ಪರಮಾತ್ಮನನ್ನು ನೀನು ಒಂದು ಶಯ್ಯ ಬೇಕಲ್ಲ, ಆ ಶಯ್ಯೆಯಾಗಿ ಆಲದ ಎಲೆ ಮೇಲೆ ರೂಪವಾಗಿ ನೀನು ಅವನನ್ನು ಹಾಸಿಗೆಯಾಗಿ ಮಲಗಿಸ್ಕೊಳ್ತೀಯ ಅಂತ. ಅಂದರೆ ಆದಿಶೇಷನೇ ಅಂತ ಅರ್ಥ. ಪಾದುಕಾದೇವಿ ನೀನೇ ಮಾಡ್ತೀಯ ಅಂತ ಇಲ್ಲಿ ಅದನ್ನು ಬುದ್ಬುದತ್ವ ನೀರಿನ ಗುಳ್ಳೆಯಂತಿರುವಿಕೆಯನ್ನು ಭಜಂತಿ ಹೊಂದುತ್ತಾರೆ. ಯಾರು? ಈಶ್ವರ, ಬ್ರಹ್ಮ, ಎಲ್ಲರೂ. ನೀರಿನ ಪ್ರಳಯದಲ್ಲಿ ನೀರು ಅಂತಾರೆ. ಸೊ ಅಪರೂಪದಲ್ಲಿ ಎಲ್ಲ ಜೀವಾತ್ಮನನ್ನು ಇಟ್ಕೊಂಡಿರ್ತಾನೆ ಅಂತ. ಏನೂ ಇರಲ್ವಲ್ಲ, ನೀರೂ ಇಲ್ವಲ್ಲ, ನೀರೂ ಇಲ್ಲ, ಆಲದೆಲೆ ಇಲ್ಲ, ಪರಮಾತ್ಮನೂ ಇಲ್ಲ ಅಂದಾಗ ಪೂರ್ತಿ ಪ್ರಳಯ. ಅದು ಪ್ರಳಯ ಆದಾಗ ಏನಾಗುತ್ತೆ? ಏನೂ ಇಲ್ಲ, ಏಕರೂಪ, ಎಲ್ಲ ಇರುತ್ತೆ. ಏನೂ ಇಲ್ಲ, ಎಲ್ಲನೂ ಇರುತ್ತೆ, ಸೂಕ್ಷ್ಮ ಇರುತ್ತೆ, ಕಾಣಿಸೋದಿಲ್ಲ ಅಷ್ಟೆ. ಯುಗ ಪರಿಣತೋ ಪ್ರಳಯ ಕಾಲದಲ್ಲಿ, ಯುಗ ಪರಿಣತೋ ಅಂದರೆ ಯುಗ ಮುಗಿದಾಗ, ಯೋಗ ವ್ಯಾಪಾರ ಅಂದರೆ ಯೋಗ ಅಂದರೆ ಪ್ರಪಂಚದ ರಕ್ಷಣೆಯನ್ನು ಕುರಿತು ನೆನೆಸ್ಕೊಂಡಾಗ ನೀನು ಅಪರೂಪವಾದಂತೆ ಇದ್ದಕ್ಕಿದ್ದಂತೆ ಆ ಒಂದು ಪರಮಾತ್ಮನ ದೇಶೆಯ ನಿಲೆಗೆ ತಕ್ಕಂತೆ ಆ ರೂಪವನ್ನು ಧರಿಸ್ಕೊಳ್ತೀವಿ. ಆಲದೆಲೆ ಆಗ್ಬೋದು, ಬೇರೆ ಯಾವ್ದು ಬೇಕೋ ಅದು ಆಗ್ಬೋದು ಅಂತ ಆಗ್ಬೋದು. ಕ್ರೀಡಾತಲ್ಪಂ ಕಿಮಪಿ ತರುತ್ತೆ, ಅವನ ಲೀಲೆಗೆ ತಕ್ಕಂತೆ ನೀನು ರೂಪವನ್ನು ಶಯ್ಯೆಯನ್ನು ಮಾಡ್ಕೊಳ್ತೀವಿ. ಅಹೀನಾತ್ಮಾರಂಗ ಕ್ಷಿತಿಪತಿ ರಮಣ ಪಾದಾವನಿ ಸದಾ ಸತಾಮಿತ್ತಂ ತ್ರಾಣಾತ್ ಪ್ರತಿತ ನಿಜ ಸತ್ರತ್ವ ವಿಭವ ಅವಿದ್ಯಾಯಾಮಿನ್ಯಾಗಾತ್ ಪೃಶಸಿ ಪುನರೇಕಾಗ ಪದವಿ ಕ್ರತೂನಾಮಾರಾಧ್ಯ ಕ್ರತುರಪಿ ಚ ಸರ್ವಸ್ತ್ವಮಸಿ ನಗ. ಪಾದುಕೆ ನೀನು ಆದಿಶೇಷನ ಅವತಾರಮ್ಮ ಅಂತಾರೆ ಹೇಳಿಬಿಡ್ತು. ನೀನು ಒಂದು ಆದಿಶೇಷನ ಅವತಾರ, ಲೋಕದ ಎಲ್ಲರನ್ನು ಕಾಪಾಡೋಕ್ಕೋಸ್ಕರ. ಎಲ್ಲರನ್ನು ಅಂದರೆ ಪರಮಾತ್ಮನ ಮನಸ್ಸಿನಲ್ಲಿ ಏನಿರುತ್ತೆ ಸ್ಪೆಸಿಫಿಕ್ಕಾಗಿ ಅವರ ಪಕ್ಷಪಾತ ಉಂಟವನಿಗೆ ಆಶ್ರಿತ ಪಕ್ಷಪಾತ. ಯಾರು ಆಶ್ರಯ ಮಾಡಿ ಶರಣಾಗತಿ ಮಾಡಿ ನೀನೇ ಗತಿ ಅಂತಿರ್ತಾರೋ ಅವರಿಗೆ ಸ್ಪೆಷಲ್ ರಕ್ಷಣೆ ಕೊಟ್ಟು, ಇವಾಗೆಲ್ಲ ಸ್ಪೆಷಲ್ ರಕ್ಷಣೆ ತಗೊಳ್ಳಲ್ವ ಆ ಥರ. ಯಾರಿಗೆ? ಶರಣಾಗತರಿಗೆ ಯಾಕೆ ಅಂತಂದರೆ ಅವರ ಭಾರವನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಪರಮಾತ್ಮನಲ್ಲಿ. ಅವ್ರು ಬಿಡದೇ ಇದ್ದರೂ ಅವರೇ ಭಾರ ವಹಿಸ್ಕೊಳ್ಳೋದು. ಆದರೆ ಅವರು ತಿಳ್ಕೊಂಬಿಟ್ರಲ್ಲ, ಜ್ಞಾನ ಬಂತಲ್ಲ, ಅದರಿಂದ ಅವರನ್ನು ಕಾಪಾಡ್ತಾರೆ. ಜ್ಞಾನ ಇಲ್ಲದಿದ್ದಾರೆ ಅಂತಾರೆ, ಪರಮಾತ್ಮನ ಇಲ್ಲ ಅಂತಾರೆ, ಅವರನ್ನು ಯಾಕೆ ಕಾಪಾಡ್ತಾರೆ? ಪರಮಾತ್ಮ ಇರ್ತಾನೆ ಅಂತ ಹೇಳೋರಿಗೆ ಉಳ್ಳುವಾರು ಉಳ್ಳ ತುಳಿ ಕಾಪಾಡ್ತಾರೆ. ಅದರಿಂದ ಅವ್ರು ಹೇಳ್ತಾರೆ, ನೀನು ಪ್ರಸಿದ್ಧಿಯಾಗಿದ ಎಲ್ಲ ಸಾಧುಗಳನ್ನು ಕಾಪಾಡ್ತೀಯ, ಆದಿಶೇಷನ ಅವತಾರ ಪಾದುಕಾದೇವಿ ಅಂತ ಹೇಳಿ ಲೋಕಕ್ಕೆ ರಾತ್ರಿ ಹಗಲು ಒಳ್ಳೆಯದಾಗಬೇಕು ಅಂತ ಯಾವಾಗಲೂ ಮನಸ್ಸಿನಲ್ಲಿ ಚಿಂತನೆ ಮಾಡ್ತೀಯ. ಎಲ್ಲ ಸಾಧುಗಳು ಮಾಡ್ತಾರೆ, ಆಚಾರ್ಯರು ಮಾಡ್ತಾರೆ. ಅಂದರೆ ಎಲ್ಲರಿಗೂ ಒಳ್ಳೊಳ್ಳೆಯ ವಿಚಾರಗಳು ತಿಳಿಬೇಕು, ಪರಮಾತ್ಮ ಕೊಟ್ಟಿರುವಂಥ ಶಾಸ್ತ್ರಗಳು ಅವರಿಗೆ ತಿಳ್ಕೊಳ್ಳುವಂತಾಗಬೇಕು, ಉಪದೇಶ ಮಾಡಬೇಕು ಅಂತ ಹೇಳಿ ಸಾಧುಗಳನ್ನು ಕಳಿಸ್ತಾನೆ ಪರಮಾತ್ಮ. ಆಚಾರ್ಯ ರೂಪದಲ್ಲಿ ತಾನೇ ಬರ್ತಾನೆ. ಒಳ್ಳೆಯ ವಿಚಾರ. ಎಲ್ಲ ಯಾಗಗಳನ್ನು ನಿನ್ನ ಪ್ರೀತಿಗಾಗಿಯೇ ಮಾಡುವಂಥವರಿದ್ದಾರೆ. ನಿನ್ನನ್ನು ಆಶ್ರಯಿಸಿದವರೆಲ್ಲ ಹಾಗೆ ಮಾಡ್ತಾರೆ. ಅವರವರು ಮಾಡುವಂತಹ ಯಾಗದ ಸ್ವರೂಪ ನೀನೆ. ಇದೆಲ್ಲ ಯಾರಿಗೆ ಹೇಳಬೇಕು? ಪರಮಾತ್ಮ. ಯಜ್ಞಭುಕ್ ಯಜ್ಞಕೃತ್ ಯಜ್ಞಭುಕ್ ಸಾಧನ ಯಜ್ಞಾಂತ ಕೃತ್ ಯಜ್ಞಭುಕ್ ಅನ್ನಮನ್ನಾದ ಏವ ಚ ಮತ್ತು ಎಲ್ಲಾನು ನೀನೆ. ಯಜ್ಞ ಅಂದರೆ ನೀನು, ಯಜ್ಞ ಪುರುಷ ನೀನು, ಯಜ್ಞದ ಸಾಮಗ್ರಿ ನೀನು, ಯಜ್ಞದ ಫಲವನ್ನು ಕೊಡುವಂಥವು ನೀನು, ಯಜ್ಞದ ಹವಿಸ್ಸನ್ನು ಸ್ವೀಕಾರ ಮಾಡುವಂಥ ಅರ್ಥ ಏನು? ಎಲ್ಲ ನೀನೆ. ನಾನು ಕ್ರತು ಅಂದರೆ ಯಜ್ಞ ಯಾಗಾದಿ. ಅದರಿಂದ ಎಲ್ಲ ನಿನ್ನ ಪ್ರೀತಿಗೋಸ್ಕರವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಅವರವರು ಮಾಡುವಂತಹ ಯಾಗ ಸ್ವರೂಪ ಅಂದರೆ ಬೇರೆ ಬೇರೆ ಯಾಗಕ್ಕೆ ಬೇರೆ ಬೇರೆ ದೇವತೆಗಳು ಉಂಟು, ಬೇರೆ ಬೇರೆ ಇದು ಉಂಟು. ಎಲ್ಲರೂ ನೀನೇ ಅಂದ್ಬಿಟ್ರಿ ಪಾದುಕೆ, ಎಲ್ಲ ನೀನೇ ಆಗಿ. ಶಾಸ್ತ್ರದಲ್ಲಿ ಯಾಗಗಳು ಅಹೀನ ಅಲ್ಲಿ ಮೇಲೆ ಕೊಡ್ತಾರೆ, ಅಹೀನ ಆತ್ಮ ಅಂತ. ಅಹೀನ, ಏಕಾಹ, ಸತ್ರಂ, ಈ ಥರ ಹಲವಾರು ಬಗೆಗಳು ಉಂಟು.
ಆ ಪದಗಳಿಗೆ ಎರಡೆರಡು ಅರ್ಥಗಳು ಬರುವಂತಹ ಯಾಗ ಅಂತ ಬರುತ್ತೆ, ಇನ್ನೊಂದು ಅಹೀನ ಅಂದರೆ ಆದಿಶೇಷ. ಇದರಲ್ಲಿ ಆದಿಶೇಷ ಅಂತ ಅರ್ಥ, ಶೇಷ ಪದ್ಧತಿ. ಆದರೆ ಅದನ್ನು ತಗೊಂಡು ಇಲ್ಲಿ ಹೇಳ್ತಾರೆ ಆಳ್ವಾರು. ಅವ ಪಾದುಕೆ ಹೇ ರಂಗಕ್ಷಿತಿರಮಣ, ರಂಗನಾಥನ ಪಾದಗಳನ್ನು ಸಂರಕ್ಷಣೆ ಮಾಡುವಂಥ ಪಾದುಕೆಯೇ ಅಹೀನಾತ್ಮ. ಅಹೀನ ಅಂದರೆ ಯಾಗರೂಪ, ಇನ್ನೊಂದು ಅಹಿ ಅಂದರೆ ಹಾವು, ಸರ್ಪ. ಸರ್ಪಗಳಿಗೆ ಅಹೀನ ಅಂತ ಹೆಸರು. ಇಲ್ಲಿ ಎರಡು ಅರ್ಥ ಬರುವಂತೆ ಎರಡು ಅರ್ಥ ಬರುತ್ತೆ. ಒಂದು ಯಾಗಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ಆದಿಶೇಷ. ಅಧಿಪತಿಯಾದಂಥ ಆತ್ಮರೂಪವುಳ್ಳ ಆದಿಶೇಷನ ಅವತಾರವಾಗಿ ಇರುವಂಥ, ಯಾವಾಗಲೂ ಸದಾ ಬಹಳ ದೊಡ್ಡವರನ್ನು ಇತ್ತಂ ಹೀಗೆ ಕಾಪಾಡುವುದಾಗಿ ಪ್ರಸಿದ್ಧವಾದಂಥ, ದೊಡ್ಡವರು ಅಂದರೆ ಯಾರು ಆಶ್ರಯಿಸಿದಾರೋ ಅವರನ್ನು ಕಾಪಾಡುವುದಕ್ಕೋಸ್ಕರನೇ ಇರುವಂಥ ಸತ್ರತ್ವ, ಸತ್ರಯಾಗ. ಸತ್ರತ್ವ ಅಂದರೆ ಸತ್ಯಯಾಗ, ಅಹೀನ ಅಂದರೆ ಅಹೀನ ಯಾಗ. ಅದು ಯಾಗ ವಿಭವ ಐಶ್ವರ್ಯವುಳ್ಳಂತಹ ತ್ವಂ ನೀನು ನಹ ನಮ್ಮಗಳ. ಯಾಕೆಂದರೆ ಆದಿಶೇಷನೇ ಇವನಲ್ವ ಪಾದುಕೆ, ಅದರಿಂದ ಪಾದುಕೆಗೆ ನಮ್ಮಗಳ ಅವಿದ್ಯಾಯಾಮಿನ್ಯಾಹ. ಅವಿದ್ಯೆಯನ್ನು ಹೋಗೋದಕ್ಕೆ ಅವಿದ್ಯ ಅಂದರೆ ಕತ್ತಲೆ, ಕತ್ತಲೆ ರಾತ್ರಿ. ಆ ರಾತ್ರಿಯನ್ನು, ಕತ್ತಲೆಯನ್ನು, ಅಜ್ಞಾನವನ್ನು, ಆ ರಾತ್ರಿಗೆ ಏನು ಬೇಕು? ರಾತ್ರಿಗೆ ಬೆಳಕು ಬೇಕು. ಅಜ್ಞಾನ ಹೋಗೋದಕ್ಕೆ ಏನು ಬೇಕು? ರಾತ್ರಿ ತಮಸ್ಸು ಅಜ್ಞಾನ ಅದೆಲ್ಲ ಹೋಗಬೇಕು ಅಂತಂದರೆ ಬೆಳಕು ಬೇಕು. ಆ ಬೆಳಕು ಬೇಕು. ಆ ಬೆಳಕು ಎನ್ನುವಂತಹ ಐಶ್ವರ್ಯದಿಂದ ಕೂಡಿದೆಯಲ್ಲ. ಆ ಬೆಳಕು ಬೇರೆ ಯಾರೂ ಅಲ್ಲ, ಅದಕ್ಕೆ ನೀನು ನಮ್ಮಗಳ. ಅದರಿಂದ ಇದನ್ನೆಲ್ಲ ರಾತ್ರಿಯ ಎಂತ ಇರುವಂಥ ನಮ್ಮ ಅಜ್ಞಾನ ಎಂತ ಕತ್ತಲನ್ನು ಹೋಗಲಾಡಿಸಬೇಕು. ಪದವಿ ಮಾರ್ಗವನ್ನು ಅಂದರೆ ಹಗಲಿಂತಿರುವಂತಹ ಮಾರ್ಗವನ್ನು ನಮಗೆ ತೋರಿಸಿಕೊಡು. ಅರ್ಚಿರಾದಿ ಮಾರ್ಗವನ್ನು ತೋರಿಸಿಕೊಡಬೇಕು. ಅರ್ಚಿರಾದಿನಲ್ಲಿ ತಾನೇ ಪ್ರಪನ್ನರನ್ನು ಕರ್ಕೊಂಡು ಹೋಗೋದು ಪರಮಾಣು. ಅದನ್ನು ನೀನು ಏನು ಮಾಡ್ತೀಯಾ? ಅಂದರೆ ಹಗಲಿನಂತೆ ಇರುವುದನ್ನು ನೀನು ನಮಗೆ ಸ್ಪರ್ಶ ಮಾಡಿಸ್ತೀಯ. ಹಗಲು ಸ್ಪೃಶಸಿ. ಕತ್ತಲೆ ಹೋಗಬೇಕಾದ್ರೆ ಅದು ಮುಟ್ಟಬೇಕು. ಬೆಳಕು ಮುಟ್ಟಿದರೆ ಕತ್ತಲೆ ಹೊಟ್ಟೋಗೋದು. ಕತ್ತಲೆ ಅಂತೇಳಿ ಮುಟ್ಟಿ ನಮ್ಮ ಯಾಮಿನ್ಯಾಗ, ನಮ್ಮ ರಾತ್ರಿಯನ್ನು, ಕತ್ತಲೆಯನ್ನು ನಿವಾರಣೆ ಮಾಡ್ತೀಯ. ಕ್ರತೂನ ಎಲ್ಲ ಯಾಗಗಳಿಂದಲೂ ಆರಾಧ್ಯ, ಪೂಜೆಗೊಳ್ಳುವಂತಹ, ಸಂತೋಷ ಪಡುವಂಥವಳಾಗಿಯೂ ಸರ್ವಕ್ರತುವು ಅಪಿಚ, ಎಲ್ಲ ಯಾಗಗಳಾಗಿಯೂ ನೀನು ಇದೆಯಾ. ಸೊ ಯಾಗಗಳು ನೀನೇ, ಫಲ ಕೊಡುವವಳು ನೀನೇ, ಸ್ವೀಕಾರ ಮಾಡುವವಳು ನೀನೇ, ಮಾಡಿಸುವಂಥವಳು ನೀನೇ. ಎಲ್ಲ ಪರಮಾತ್ಮನಿಗೆ ಏನೇನು ಅಲ್ಲಿ ಹೇಳ್ತಾರೋ ಅದನ್ನೆಲ್ಲ ಈಗ ಆದಿಶೇಷನಿಗೆ ಇಲ್ಲಿ ಹೇಳಿ, ಆದಿಶೇಷನೇ ಪಾದುಕಾದೇವಿ ಅಂತ. ನಮ್ಮಾಳ್ವಾರು ಆಚಾರ್ಯರು ಜ್ಞಾನ, ಭಕ್ತಿ, ವೈರಾಗ್ಯ ಇದೆಲ್ಲ ಅತ್ಯುತ್ತಮವಾದ ಗುಣಗಳಲ್ವ. ಅದು ಮೂರಿದ್ದರೆ ತಾನೇ ಪರಮಾತ್ಮನ ಚಿಂತನೆ ಬರುತ್ತೆ ನಮಗೆ, ಇಲ್ಲಾಂದರೆ ಬರೋದಿಲ್ಲ. ಆದರೆ ಅದೆಲ್ಲ ಸಾತ್ವಿಕರಿಗುಂಟು. ನಾವೆಲ್ಲ ಸಾತ್ವಿಕರಾಗಬೇಕು, ಅದಕ್ಕೆ ಸತ್ಸಂಗ ಬೇಕು. ಸಾತ್ವಿಕತೆ ಬರಬೇಕು ಅಂತಂದರೆ ತುಂಬ ಕಷ್ಟ. ವಿಷಯಗಳನ್ನು ತಿಳ್ಕೊಬೇಕು, ತಿಳ್ಕೊಳ್ಳೋಕ್ಕೆ ಒಬ್ಬರು ಬೇಕಲ್ಲ ತಿಳಿಸಿಕೊಡೋದು. ಅದರಿಂದ ತಮ್ಮಗಳ ನಡವಿಕೆ, ಅವರ ಒಂದು ವರ್ತನೆಯಿಂದ, ಅವರ ಸ್ವಭಾವದಿಂದ ಬೇರೆಯವರಿಗೆ ಒಂದು ಮಾರ್ಗದರ್ಶಿಗಳಾಗಬೇಕು. ಮಾರ್ಗದರ್ಶಿಗಳಾಗಬೇಕಾದ್ರೆ ಅವರು ಮೊದಲು ಜ್ಞಾನ ಪಡ್ಕೊಂಡು ಆಚರಣೆ ಮಾಡಿ, ಅನುಷ್ಠಾನ ಜ್ಞಾನ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಇಲ್ಲದಿದ್ದರೆ ಬೇರೆಯವರೆಲ್ಲ ಇವರು ದೊಡ್ಡವರು ಅಂದ್ಕೊಂಡು ಅವರನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ? ಹಳ್ಳಕ್ಕೆ ಬೀಳಬೇಕಾಗುತ್ತೆ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನನ್ನು ಅವಲಂಬಿಸಿದರೆ ಏನಾಗುತ್ತೋ ಅದಾಗುತ್ತೆ. ಒಬ್ಬ ಪಂಗು ಇನ್ನೊಬ್ಬ ಪಂಗುವನ್ನು ಅವಲಂಬಿಸಿದ್ರೆ ಮುಂದೆ ಹೋಗೋಕ್ಕಾಗತ್ತಾ? ಇಲ್ಲ. ಅದರಿಂದ ಏನು ಮಾಡಬೇಕು? ಕಣ್ಣಿರಬೇಕು. ಜ್ಞಾನ ಎನ್ನುವಂಥ ಕಣ್ಣಿದ್ದವರು, ಅನುಷ್ಠಾನ ಎನ್ನುವಂಥ ಕರ್ಮ ಎರಡೂ ಇದ್ದರೆ ಏನಾಗುತ್ತೆ? ಎರಡೂ ಇದ್ದರೆ ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೋದು, ಮೇಲೆ ಗೆಲ್ಲಿಸ್ಬಿಡ್ತಾರೆ, ಉದ್ಧಾರ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯರುಗಳು ಹಾಗೆ ಮಾಡ್ತಾರೆ. ಅವರ ನಡವಳಿಕೆಯಿಂದ, ಅವರ ಉಪದೇಶದಿಂದ, ಅವರನ್ನು ಹೇಗೆ ನಡೀಬೇಕು ಅಂತ ಹೇಳೋದ್ರಿಂದ ನೋಡಿ, ಇವರನ್ನೆಲ್ಲ ನೋಡಿ ಕಲ್ತ್ಕೊಳ್ಳಿ ಅಂತ ಅವರನ್ನು ತೋರಿಸಿ ನಮಗೆ ಅಜ್ಞಾನವನ್ನು ತಲೆ ಎತ್ತದಂತೆ ಸಂಪೂರ್ಣವಾಗಿ ನಿರ್ಮೂಲ ಮಾಡಿ, ಸ್ಪರ್ಶ ಆದ ತಕ್ಷಣ ಯಾವ ರೀತಿ ಬೆಳಕು ಸ್ಪರ್ಶ ಆದ ತಕ್ಷಣ ರಾತ್ರಿ ಹೋಗುತ್ತೋ ಆ ರೀತಿ ಹೋಗುತ್ತೆ. ಅದಕ್ಕೆ ಪಾದುಕಾದೇವಿ ಎಂತ ಇರುವಂಥ ಆಚಾರ್ಯರು ನಮಗೆ
ಕಿರಣದಂತೆ, ಬೆಳಕಿನ ಕಿರಣದಂತೆ. ನಾನು ವಿಳಕ್ಕೈ ಏತ್ತಿನವರ್ಗು ಅಂತ ಹೇಳಿದ ಹಾಗೆ ದೇಶಿಗಳು. ಜ್ಞಾನ ವಿಳಕ್ಕು ಬಹುಮುಖ ಭೋಗ ಸಮೇತೈಗಿ ನಿರ್ಮುಕ್ತತೆಯ ವಿಶುದ್ಧಿಮಾಪನ್ನೈಗಿ ಶೇಷಾತ್ಮಿಕಾ ಪದಾವನಿ ಇಶವ್ಯಸೆ ಶೇಷಭೂತೈತ್ವಂ. ಶೇಷ ಪದ್ಧತಿಯನ್ನು ಮುಗಿಸ್ತಾರೆ ಇದರಲ್ಲಿ ಕಡೆಯ ಶ್ಲೋಕ. ಹೇ ಪಾದಾವನಿ, ಪಾದುಕೆಯೇ, ಶೇಷಾತ್ಮಿಕ ಆದಿಶೇಷನ ಅವತಾರವಾದಂತಹ ತ್ವಂ ನೀನು, ಬಹುಮುಖ ಭೋಗ ಸಮೇತೈ ಅನೇಕ ವಿಧವಾದ ಭೋಗದಿಂದ ಕೂಡಿರುವಂತಹ ಅವಳಾಗ್ಬಿಟ್ಟಿದೆಯಾ. ಯಾಕೆಂದರೆ ಸರ್ವ ಐಶ್ವರ್ಯವು ಪರಮಾತ್ಮನೇ ನಿನ್ನಲ್ಲಿರೋದ್ರಿಂದ, ಕೈಂಕರ್ಯ ಪ್ರಾಪ್ತಿ ಇರೋದರಿಂದ ಸದಾ ಕೈಂಕರ್ಯ, ನಿನಗೆ ಐಶ್ವರ್ಯವಂತಳು ನೀನು. ಆ ಭೋಗದಿಂದ ಅನೇಕ ತಲೆಗಳಿಂದ ಶರೀರಗಳಿಂದ ಕೂಡಿರುವಂತಹ ಅಂತ ಅನೇಕ ಶರೀರ ಅನೇಕ ತಲೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅನಂತ. ಪರಮಾತ್ಮನಿಗೆ ಅನಂತ ಹೆಸರು, ಆದಿಶೇಷನಿಗೆ ಅನಂತ ಹೆಸರು. ನಿರ್ಮುಕ್ತತೆಯ ನಿರ್ವೃತ್ತಿ ಮಾರ್ಗ, ಎಲ್ಲ ಕರ್ಮಗಳಿಂದಲೂ ಬಿಡಲ್ಪಟ್ಟು ಕರ್ಮದ ಸೋಂಕೆ ಇಲ್ಲ ಅಂತ. ವಿಶುದ್ಧಿ ಬಹಳ ಶುದ್ಧವಾದ ನಿತ್ಯಾತ್ಮವಾದ ಇಲ್ಲದಿರುವಿಕೆ ಆಪನ್ನೈ ಹೊಂದಿರುವಳಾಗಿ, ಯಾವ ದೋಷವೂ ಇಲ್ಲದಿರುವ ಅಂದರೆ ಪರಿಶುದ್ಧವಾಗಿರುವಂಥ ನಿರ್ಮುಕ್ತತೆಯ. ಇನ್ನೊಂದು ಆದಿಶೇಷನ ನಿರ್ಮುಕ್ತತೆಯ ಅಂದರೆ ದೋಷ ಹೋಗೋದು. ಸರ್ಪಗಳಿಗೇನಿದೆ ಒಂದು ದೋಷ ಇದೆ, ಚರ್ಮ. ಆ ಚರ್ಮವನ್ನು ಬಿಡುತ್ತೆ ಹಾಗಾಗಿ ಅದೊಂದಕ್ಕೆ ಮಾತ್ರ ಕೊಟ್ಟು. ನಿರ್ಮುಕ್ತತೆಯ ಅಂದರೆ ಹಾವಿನ ಪೊರೆ ಬಿಟ್ಟಿರುವಂಥ ಆ ಪೊರೆ ಹೋದಾಗ ಅದು ಹೆಂಗಿರುತ್ತೆ, ಪಳ 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 ಪಳ. ವಿಶುದ್ಧಿ ಬಂದಿ. ಸೊ ಅದಕ್ಕೂ ಅನ್ವರ್ಥ ಆಗುತ್ತೆ, ಇದಕ್ಕೂ ದೋಷ ಇಲ್ಲದೇ ಇರುವಂತಹ ಸಾತ್ವಿಕರು, ದೋಷ ಇಲ್ಲದೇ ಇರುವಂಥ ಆದಿಶೇಷ ಬಿಳುಪಾಗಿರುವಂಥ ಬೆಳ್ಳಗಿರುವಂಥ ಆಪನ್ನೈಗಿ ಅದು ಪಡ್ಕೊಬಿಡ್ತಾಳೆ. ಅದರ ಆ ಪೊರೆ ಹೋದ ತಕ್ಷಣ ಯಾವಾಗ ಕತ್ತಲೆ ಹೋಗುತ್ತೋ, ಅಜ್ಞಾನ ಹೋಗುತ್ತೋ, ದೋಷಗಳೆಲ್ಲ ಹೋಗುತ್ತೋ, ಅವಾಗ ಶುದ್ಧಿಯಾಗಿ ಬಹಳ ಫಳಫಳ ಅಂತ ಹೊಳಿತಾ ಇರುತ್ತೆ. ಶೇಷಪುತ್ರಿ ಭಗವಂತನ ಸೇವಕರಾದವರಿಂದ, ಸರ್ಪಗಳಿಂದ ನಿಷೇವ್ಯಸೆ ಸೇವೆಗೊಳ್ತೀಯ. ಸೊ ಆದಿಶೇಷನು ನಿನ್ನನ್ನು ಸೇವೆ. ಲಕ್ಷ್ಮಣ ಮಾಡಿದ್ನೋ ಇಲ್ವೋ, ಭರತ ಮಾಡಿದ್ನೋ ಇಲ್ವೋ, ಎಲ್ಲರೂ ಮಾಡ್ತಾರೆ ಅಂತಾರೆ. ಅದಕ್ಕೆ ಆದಿಶೇಷನ ಅವತಾರವಾಗಿದ್ದು ಯಾವಾಗಲೂ ಪರಮಾತ್ಮನನ್ನು ನೀನು ಸೇವೆ ಮಾಡ್ತಾ ಇರುವಂತಹ, ನಿನ್ನನ್ನು ಸರ್ವಭೋಗೈಶ್ವರ್ಯಗಳಿಂದ ಕೂಡಿರುವಂತಹ ನಿನ್ನನ್ನು ಈ ಲೋಕದಲ್ಲಿರುವ ಭಗವದ್ಭಕ್ತರು ಮುಕ್ತಿ ಹೊಂದಬೇಕು ಅಂತ ಹೇಳಿ ನಿನ್ನನ್ನು ಸ್ತೋತ್ರ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಬಿಡದೆ ನಿತ್ಯ ಸೇವೆ ಮಾಡ್ತಾ ಇರುವಂತಹ ನಿನ್ನನ್ನೇ ಆಶ್ರಯಿಸ್ತಾರೆ. ನೀವು ಯಾರು? ಮುಕ್ತಾತ್ಮರು, ನಿತ್ಯರು, ಎಲ್ಲರೂ ಕೊಂಡಾಡ್ತಾರೆ ನಿನ್ನನ್ನು. ಬರೀ ಈ ಜನರಲ್ಲ, ನಿತ್ಯರು ಕೊಂಡಾಡ್ತಾರೆ, ಅಲ್ಲಿರುವಂಥ ಮುಕ್ತರೂ ಕೊಂಡಾಡ್ತಾರೆ. ಅಂತಹ ಸಂಪತ್ತುಳ್ಳವಳು ನೀನು ಅಂತ ಇಲ್ಲಿ ಮುಗಿಸ್ತಾರೆ. ಶೇಷ ಆದಿಶೇಷ ಯಾವ ರೀತಿ ಕೈಂಕರ್ಯ ಸಂಪತ್ತನ್ನು ಹೊಂದಿದಾನೋ, ನೀನು ಅದನ್ನು ಹೊಂದಿದೆಯಾ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆಯಾ. ಅಂತಹ ಸಂಪತ್ತುಳ್ಳಂತಹ ನಿನ್ನನ್ನು ಎಲ್ಲರೂ ಸ್ತುತಿ ಮಾಡ್ತಾರೆ. ಯಾರು ನಿನ್ನನ್ನು ಪಾದುಕೆಯನ್ನು ತಲೆ ಮೇಲೆ ಇಟ್ಕೊಂಡ ತಕ್ಷಣ ಅವರು ಏನು ಮನಸ್ಸಿನಲ್ಲಿ ಅಂದ್ಕೊಳ್ತಾರೋ ಅದಾಗ್ಬಿಟ್ರೆ ನಿನ್ನನ್ನು ಬಿಡೋದೇ ಇಲ್ಲ, ಹಿಡ್ಕೊಂಡೇ ಬಿಡ್ತಾರೆ. ನಿನ್ನನ್ನು ಕೊಂಡಾಡ್ತಾರೆ, ನಿನ್ನ ವೈಭವವನ್ನು ಕೊಂಡಾಡ್ತಾರೆ. ಅವರು ಮಾತ್ರ ಅಲ್ಲ, ಮುಕ್ತಾತ್ಮರು ಕೊಂಡಾಡ್ತಾರೆ, ನಿತ್ಯಾತ್ಮರು ಕೊಂಡಾಡ್ತಾರೆ ನಿನ್ನನ್ನು. ಮತ್ತು ಆಳ್ವಾರವರು ಬಿಟ್ಟು ಬಿಡ್ತಾರಾ? ಸ್ವಾಮಿ ನಮ್ಮ ಆಳ್ವಾರರು ಕೊಂಡಾಡ್ತಾರೆ, ಎಲ್ಲರೂ ಸ್ತುತಿ ಮಾಡ್ತಾರೆ. ಅವರ ಅನುಗ್ರಹಕ್ಕೆ ಪಾತ್ರರಾಗಿರಬೇಕು ಅನ್ನೋದೇ ಭಾವ. ಸೊ ಎಲ್ಲಿಂದ ಯಾರ ಕೃಪೆಗೆ ಪಾತ್ರರಾಗಬೇಕು ನಾವು? ಪರಮಾತ್ಮ ಅಲ್ಲ, ಪರಮಾತ್ಮನ ಪಾದ ಸೇವೆ ಮಾಡ್ತಾ ಇರುವಂಥ, ಪಾದುಕಾರೂಪದಲ್ಲಿರುವಂಥ ಆದಿಶೇಷ ಮಾಡುವಂಥ ಎಲ್ಲ ಸರ್ವ ಕೈಂಕರ್ಯಗಳು, ಆ ಕೈಂಕರ್ಯ ಪರರು, ಅವರನ್ನು ಸ್ತೋತ್ರ ಮಾಡುವಂಥ ಭಕ್ತರು, ಅವರನ್ನು ಸ್ತೋತ್ರ ಮಾಡುವಂಥ ಆಚಾರ್ಯರು, ಆಳ್ವಾರ, ಅವರನ್ನು ಸ್ತೋತ್ರ ಮಾಡುವಂಥ, ಹೀಗೆ ಅವರವರ ಹೃದಯದಲ್ಲಿ ಆಚಾರ್ಯರನ್ನು ಇಟ್ಕೊಂಡಿರುವಂಥ ಎಲ್ಲ ಭಕ್ತರು, ಅವರನ್ನು ನಾವು ಸೇವೆ ಮಾಡಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಉಂಟಾಗಬೇಕು. ಆ ಸೇವಾ ಪ್ರಾಪ್ತಿ ನಮಗೆ ಕೊಡುವಂಥ ಪಾದುಕಾದೇವಿಯನ್ನೇ ಕೇಳಿಕೊಂಡು ಆಳ್ವಾರ ಆಚಾರ್ಯರನ್ನು ಕೇಳಿಕೊಂಡ್ರು ಅವರು ಅನುಗ್ರಹ ಮಾಡ್ತಾರೆ. ಕಾರುಣ್ಯ ಮೂರ್ತಿಗಳು ಅಂತ ಈ ಶೇಷ ಪದ್ಧತಿಯನ್ನು. ಅದರಿಂದ ಎಲ್ಲ ಜೀವಾತ್ಮ ಶೇಷಭೂತ, ಎಲ್ಲ ಶೇಷಭೂತರಿಗೆ ಆದಿಶೇಷ ಮೊದಲು ಅವನು ಮಾಡಿ ತೋರಿಸಿದ್ದಾನೆ. ಅದರಿಂದ ನಾವೆಲ್ಲರೂ ಅವನನ್ನು ದರ್ಶನವಾಗಿಟ್ಟುಕೊಂಡು ಅವನಂತೆ ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೇ ಸಮರ್ಪಣೆ, ಅವನಿಗೋಸ್ಕರವೇ, ಅವನಿಗೇ
ಅವನಲ್ಲೇ ಅದನ್ನು ಸಮರ್ಪಣ ಅಂತ ಮಾಡಿದ್ರೆ ಕರ್ಮಯೋಗವಾಗತ್ತೆ. ಅದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು. ಅದರಿಂದ ಸರ್ವಂ ನಾರಾಯಣಾರ್ಪಣಂ ಕೃಷ್ಣಾರ್ಪಣಂ ಅಂತ ಹೇಳಿಬಿಟ್ಟು ಎಲ್ಲ ಕಾಲದಲ್ಲೂ ಯಾವ ಕರ್ಮವೂ ಪರಮಾತ್ಮನಿಗೋಸ್ಕರವೇ ಅನ್ನೋ ಭಾವನೆ ಮನಸ್ಸಿನಲ್ಲಿ ಮೂಡಿಸಿಕೊಳ್ಬೇಕು. ಅದೇ ಶೇಷ ಭಾವ ಅಂತ ಹೇಳಿ ಶೇಷ ಪದ್ಧತಿಯನ್ನು ಮುಗಿಸ್ತಾರೆ ಸ್ವಾಮಿ ದೇಶಿಕರು. ಜಯತಿ ಇತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದ್ವೇದನಾ ತ್ರಿವೇದೀಮವಂದೆಯಂತೋ ಜಯಂತಿ ಭುವಿ ಸಂತಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಂ.